ನಮಸ್ಕಾರ. ಭಗವದ್ಗೀತೆಯ ಪಾಠಕ್ಕೆ ಸ್ವಾಗತ. 8ನೇ ಅಧ್ಯಾಯದಲ್ಲಿ ಕಳೆದ ಬಾರಿ 5ನೇ ಶ್ಲೋಕ ತನಕ ನಾವು ನೋಡಿದ್ದೇವೆ. ಭಗವಂತ ಹೇಳ್ತಾನೆ, ಸಾಯುವ ಕ್ಷಣದಲ್ಲೂ ಕೂಡ ನನ್ನನ್ನೇ ನೆನೆಯುತ್ತಾ ದೇಹವನ್ನು ತೊರೆಯುವಂಥ ಜೀವರು ನನ್ನ ಹಾಗೆ ಜ್ಞಾನಾನಂದ ಸ್ವರೂಪರಾಗಿ ನನ್ನಲ್ಲಿ ಬಂದು ಸೇರ್ತಾರೆ. ಅವರು ಮುಂದೆ ಎಂದೂ ಕೂಡ ದುಃಖಮಯವಾದಂಥ ಸಂಸಾರದಲ್ಲಿ ಒಳಗಾಗುವುದಿಲ್ಲ. ಈ ಬಗ್ಗೆ ಎಂದೂ ಸಂಶಯ ಪಡಬೇಡ ಎನ್ನುವಂಥ ಭರವಸೆ ಇಲ್ಲಿ ಕೊಟ್ಟಿದೆ. ಮತ್ತೆ ನೋಡಿದ್ವಿ, ಅಂತಕಾಲೆ ಅಂತಂದರೆ ಮುಪ್ಪಿನ ಕಾಲದಲ್ಲಿ ಅಂತ ಅರ್ಥ ಅಲ್ಲ, ನಮ್ಮ ದೇಹವನ್ನು ಬಿಡುವಂಥ ಕೊನೆಯ ಕ್ಷಣ ಅಂತ ಅರ್ಥ. ಅಂದರೆ ಭಗವಂತ ಕೊಡುವಂಥ ಸಂದೇಶ ಏನಂತಂದರೆ, ನಾವು ತಿಳ್ಕೊಳ್ಳಬೇಕಾದಂಥ ಸಂಗತಿಗಳು 6 ಸಂಗತಿಗಳು: ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ. ಈ 6 ಸಂಗತಿಗಳನ್ನು ಮುಪ್ಪಿನ ಸಮಯದವರೆಗೂ ಸಾಯುವ ತನಕ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸಾಯುವ ತನಕ ಇಟ್ಟುಕೊಂಡಾಗೆ ಸಾಯುವ ಕ್ಷಣದಲ್ಲಿ ಏನು ಚಿಂತನೆ ಮಾಡಬೇಕು ಅಂತಂಬೋ ಅರಿವು ನಮಗೆ ಬರುತ್ತೆ. ಇಲ್ಲದ್ರೆ ನಮಗೆ ಆ ಅರಿವು ಸಿಗುವುದಿಲ್ಲ. ಹೇಗೆ ನಾವು 1 ವರ್ಷ ಚೆನ್ನಾಗಿ ಪಾಠವನ್ನು ಓದಿಕೊಂಡು ಎಕ್ಸಾಮಿನೇಷನ್ ಟೈಮ್ವರೆಗೂ ತಲೆಯಲ್ಲಿ ಇಟ್ಟುಕೊಳ್ಳಬೇಕು. ಎಕ್ಸಾಮಿನೇಷನ್ ಸಮಯದವರೆಗೂ ತಲೆಯಲ್ಲಿ ಇಟ್ಟುಕೊಳ್ಳದಿದ್ದರೆ ಏನಾಗುತ್ತೆ? ಎಕ್ಸಾಮಿನಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಅಷ್ಟೇ. ಇದು ಅಷ್ಟೇ. ಪ್ರತಿಯೊಂದು ಅನುಸಂಧಾನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಈ 6 ಶಾಸ್ತ್ರಗಳ ಅರಿವು ಇರಬೇಕು ಅಂತಂಬೋದು ಭಗವಂತನ ನಮಗೆ ಕೊಡುವಂಥ ದೊಡ್ಡ ಸೂಚನೆ. ಉದಾಹರಣೆ ನೋಡೋಣ. ಒಬ್ಬ ಮಹಾ ದೊಡ್ಡ ವಿದ್ವಾಂಸ, ಪಂಡಿತ, ಒಂದು ನಡೆದಂಥ ಘಟನೆ ಇದು. ಒಂದು ಸ್ಥಳದಲ್ಲಿದ್ದರು. ಅವರಿಗೆ ಒಬ್ಬ ಮಗ, ಸೊಸೆ, 3 ಜನ ಇದ್ದರು. ಪ್ರತಿ ವರ್ಷ ಯಾರೋ ಒಬ್ಬರು ಅವ್ರನ್ನ ಭೇಟಿಯಾಗಲಿಕ್ಕೆ ನೋಡಲಿಕ್ಕೆ ಹೋಗ್ತಾ ಇರ್ತಾರೆ. ಒಂದು ದಿನ ಒಬ್ಬರು ಹೋದರು ಅವರನ್ನು ನೋಡಲಿಕ್ಕೆ, ಮಾತಾಡಿಕೊಳ್ಳಿಕ್ಕೆ. ಅವ್ರು ಕೇಳ್ತಾರೆ, ಎಲ್ಲಿರಿ ನಿಮ್ಮ ಮಗ ಕಾಣ್ತಾನೇ ಇಲ್ಲ? ಹೋದ ವರ್ಷ ಬಂದಾಗೆಲ್ಲ ಇಲ್ಲೇ ಆಡಾಡ್ತಿದ್ದ, ನಿಮಗೆ ಸೇವೆ ಮಾಡ್ತಿದ್ದ. ನಿಮ್ಮ ಮನೆಗೆ ಬಂದು 2 ದಿನ ಆಯಿತು, ನಿಮ್ಮ ಮಗ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ಆ ಗೊಂಬೆಯನ್ನು ಭಗವಂತ ತಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ಏನು ಹೇಳ್ತಾ ಇದ್ರಿ? ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಭಗವಂತ ಸ್ವಲ್ಪ ದಿನ ಆಟ ಆಡಿಕೊ ಅಂತ ಹೇಳಿ ಒಂದು ಗೊಂಬೆಯನ್ನು ಕೊಟ್ಟ. ನಾನು ಸ್ವಲ್ಪ ದಿನ ಆಟ ಆಡಿಕೊಂಡೆ. ಆಮೇಲೆ ಭಗವಂತ ಸ್ವತಂತ್ರವಾಗಿ ನಿನಗೆ ಕೊಟ್ಟಂಥ ಬೊಂಬೆ ನನಗೇ ಬೇಕಾಗಿದೆ, ನನಗೆ ಕೊಟ್ಬಿಡು ಅಂತ ಮತ್ತೆ ಕೇಳಿದ. ತಗೊಂಡು ಹೋದ. ಆದರೆ ಸ್ವಲ್ಪ ದಿನ ಆ ಗೊಂಬೆ ನನ್ನ ಹತ್ರ ಕೊಟ್ಟು ನನಗೆ ಸಂತೋಷ, ಸುಖವನ್ನು ಉಂಟು ಮಾಡಿದಂಥ ಭಗವಂತನಿಗೆ ಅನಂತ ಕೋಟಿ ಪ್ರಮಾಣಗಳು, ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾರೆ. ಇದು ಎಲಿವೇಶನ್ ಸ್ಟೇಜ್ ಅಂತಾರೆ. ಪಾಪ ಆಮೇಲೆ ಗೊತ್ತಾಗುತ್ತೆ, ಪಾಪ ಯಾವುದೋ ಒಂದು 1 ವರ್ಷದ ಹಿಂದೆ ಅವರ ಮಗನ್ನ ಪಾಪ ಕಾಫಿ ಪುಡಿ ತೊಗೊಂಡು ಬರ್ತೀನಿ ಅಂತ ಹೊರಗೆ ಹೋದಾಗ ಒಂದು ಆಕ್ಸಿಡೆಂಟಲ್ಲಿ ಅವನ ದುರ್ಮರಣವಾಗ್ತದೆ. ಅದನ್ನು ಯಾವ ರೀತಿ ಜೀರ್ಣ ಮಾಡಿಕೊಂಡಿದ್ದಾರೆ ನೋಡಿ. ಯಾಕೆ ಇಷ್ಟು ಎಲಿವೇಶನ್ ಸ್ಟೇಜ್ ಹೆಂಗೆ ಬರುತ್ತೆ? ಗರುಡ ಪುರಾಣದಲ್ಲಿ ಬರುತ್ತೆ, ಸಾಯುವ ಸಮಯದಲ್ಲಿ ಯಾರೂ ರೋದನೆ ಮಾಡಬಾರದು, ಅಳಬಾರದು. ಆದರೆ ನಮಗೆ ಬರೋದೇ ಅದೇ. ಇನ್ನೊಂದು, ನಮಗೆ ಸಾಯುವ ತನಕ ಬಂಧು ಬಳಗ ಗೊತ್ತಾಗಬೇಕಲ್ಲ, ನಮ್ಮ ಅಟ್ಯಾಚ್ಮೆಂಟು. ಹೋದವನ ಬಗ್ಗೆ ನಾವು ಎಷ್ಟು ಅತ್ತರೆ ಅವರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಸಮಾಜ ತಿಳ್ಕೊಳ್ಳಿ ಅಂತಂಬುದು ಆಳ್ತೀವಿ ನಾವು. ಅಥವಾ ಇನ್ನು ನಮಗೆ ಕೆಲವಿನ ಸಾಂಪ್ರದಾಯದಲ್ಲಿದೆ, ದ್ರವಿಡ ಸಂಪ್ರದಾಯದ, ಇನ್ನು ನಿಮಗೆ ಕೇರಳ ಇಂಥ ಕಡೆ ಹೋದರೆ ಅಲ್ಲಿ ಅವ್ರು ಅಳೋದಲ್ಲ, ಅದಕ್ಕೆ ಸ್ವಲ್ಪ ಜನ ಮೆಂಬರ್ಸ್ ಇರ್ತಾರೆ. ಒಂದು 10 ಜನನ ಹೈರ್ ಮಾಡ್ಕೊಳ್ತಾರೆ. ಅವ್ರ ಕೆಲಸ ಏನಂದ್ರೆ ಬರೀ ಆಳ್ತಾ ಇರೋದು. ಯಾರನ್ನ ಬಂದರೆ ಅವರನ್ನು ನೋಡಿ ಇನ್ನಿಷ್ಟು ಜೋರಾಗಳೋದು. ಈ ಥರ ಸಾಂಪ್ರದಾಯಗಳು ನೋಡ್ತಾ ಇರ್ತೇವೆ. ಆದರೂ ನಮ್ಮ ಮನೆ ಹಿಂದಿನಿಂದ ಬಂದುಬಿಟ್ಟಿದೆ, ಬೆರೆತು ಹೋಗಿದೆ. ಆ ಬೆರೆತು ಹೋದಾಗ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತಂಬು
ಗೊತ್ತಾಗಲಾರ್ದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ 6 ಶಾಸ್ತ್ರಗಳ ನೆನಪಿದ್ದರೆ ದೇಹ ಎಂದರೆ ಏನು, ದೇಹ ನಾಶವಾಗುವುದು ಅಂದರೆ ಏನು, ದೇಹದ ಪದಾರ್ಥಗಳೇನೋ ಗೊತ್ತಾಗ್ತದೆ. ನಂತರ ಅಧ್ಯಾತ್ಮ ವಿಜ್ಞಾನ ಗೊತ್ತಾದರೆ ದೇಹ ನಾಶ ಆಗಿದೆ ಅಂದರೆ ಜೀವನಾಶ ಅಲ್ಲ, ಜೀವ ಅಂದರೆ ಏನು, ಜೀವದ ಕ್ವಾಲಿಟಿ ಏನು, ಜೀವಗಿರುವಂಥ ಮನಸ್ಸು ಬುದ್ಧಿ ಅವುಗಳ ಆ್ಯಕ್ಟಿವಿಟಿ ಏನು ಅಂತ ಗೊತ್ತಾಗ್ತದೆ. ನಂತರ ಜೀವ ದೇಹ ಇದು ಮಾಡೋದಲ್ಲ, ಅವರ ಹತ್ತಿರದಿಂದ ಮಾಡಿಸುವಂಥ ದೇವತೆಗಳಿದ್ದಾರೆ, ಆ ದೇವತೆಗಳೇ ನಮ್ಮನ್ನೆಲ್ಲವನ್ನೂ ನಡೆಸ್ತಾರೆ. ನಾವು ಜೀವಂತವಾಗಿರಬೇಕಾದ್ರೂ ನಮ್ಮ ಆ್ಯಕ್ಟಿವಿಟೀಸ್ ನಡಿಬೇಕಾದ್ರೂ ಅವರ ಸಹಾಯದಿಂದಲೇ ನಾವು ಮಾಡ್ತೇವೆ. ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ಬಗ್ಗೆ ತಿಳ್ಕೊಳ್ತೇವೆ. ಅವಾಗೇನಾಗುತ್ತೆ, ನಮಗಿರೋ ಅಹಂಕಾರ ಹೋಗುತ್ತೆ. ನಾನು ಮಾಡ್ತಾ ಇದ್ದೇನೆ, ನಾನೇನೂ ಮಾಡ್ತಾ ಇಲ್ಲ, ನನ್ನ ಹತ್ರದಿಂದ ಅವ್ರು ಮಾಡಿಸ್ತಾ ಇದ್ದಾರೆ, ಬರೀ ಇಚ್ಛೆ ಮಾತ್ರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಇಚ್ಛೆ ಪ್ರಕಾರ ನಡೀತೀಯಾ ಅಂತಂದರೆ ಅದು ಕೂಡ ಇಲ್ಲ, ನಾನು ಸ್ವತಂತ್ರನಲ್ಲ. ಹಾಗಾಗಿ ನಾನು ಏನೂ ಮಾಡ್ತಾ ಇಲ್ಲ, ನಾನು ಸಾಕ್ಷಿಯಾಗಿದ್ದೇನೆ ಅಂತ ಗೊತ್ತಾಗ್ತದೆ. ನಂತರ ದೇವತೆಗಳು ಮಾಡ್ತಾ ಇದ್ದಾರಾ ಅಂತಂದರೆ, ದೇವತೆಗಳು ಆ ರೀತಿ ಮಾಡಬೇಕಾದ್ರೆ ಅವ್ರ ಹತ್ರ ಆ ರೀತಿ ಕೆಲಸ ಮಾಡಿಸುವಂಥವನು ಯಾರು? ಭಗವಂತ. ಅಧ್ಯಾತ್ಮ ವಿಜ್ಞಾನ ಅದು ಯಜ್ಞ ವಿಜ್ಞಾನ. ಭಗವಂತ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ, ಇವ್ರ ಹತ್ರ ಮಾಡಿಸ್ತಾ ಇದ್ದಾನೆ. ಕೊನೆಗೆ ಮಾಡಿಸ್ತಾ ಇರೋದು ಭಗವಂತನೇ ತಾನೇ. ಸೊ ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ ಬ್ರಹ್ಮಜ್ಞಾನ. ಬ್ರಹ್ಮ ಅಂತಂದರೆ ಏನು? ದೊಡ್ಡದು, ಶ್ರೇಷ್ಠವಾದದ್ದು, ಎಲ್ಲರಿಗಿಂತಲೂ ದೊಡ್ಡದಾನವರು ಯಾರೋ ಅವರ ಬಗ್ಗೆ ತಿಳ್ಕೊಳ್ಳೋದು ಬ್ರಹ್ಮ ವಿಜ್ಞಾನ. ಮತ್ತು ನನ್ನ ಹತ್ರ ಯಾಕೆ ಈ ಕೆಲಸ ಮಾಡಿಸ್ತದೆ? ನನ್ನ ಹುಟ್ಟಿಸಿದ ಏನು ನನಗೆ ಕೆಲವಿನ ರಿಲೇಷನ್ಶಿಪ್ಪು ಸಂಬಂಧಗಳಿಟ್ಟ ನನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಕರ್ಕೊಂಡು ಬರ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಪ್ಡೇಷನ್ ಏನೋ ಆಗ್ತಾ ಇದೆ, ಯಾರ ಮನೆಗೋ ಹುಡ್ತಾ ಇದ್ದೀನಿ, ಬಡವ್ರ ಮನೆಗೆ ಹುಡ್ತಾ ಇದ್ದೀನಿ, ಶ್ರೀಮಂತರ ಮನೆಗೆ ಹುಡ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ ನನಗೆ. ಅದ್ರ ಬಗ್ಗೆ ತಿಳ್ಕೊಳ್ಬೇಕಾ? ಕರ್ಮ ವಿಜ್ಞಾನ. ಈ ಎಲ್ಲ 6 ವಿಜ್ಞಾನ ಶಾಸ್ತ್ರಗಳು ಗೊತ್ತಾದ ಮೇಲೆ ನಾವು ಯಾವುದೇ ಒಂದು ವಿಷಯದ ಮೇಲೆ, ವಸ್ತುವ ಮೇಲೆ, ವ್ಯಕ್ತಿಯದ ಮೇಲೆ ಅದನ್ನು ಅಪ್ಲೈ ಮಾಡಿದಾಗ, 6 ಶಾಸ್ತ್ರಗಳನ್ನು ಒಳಗೆ ನಾವು ಚಿಂತನೆ ಮಾಡಿದಾಗ ನಮಗೆ ನಿಜವಾದ ಅರಿವು ಬರುತ್ತೆ, ನಾವು ಯಾವತ್ತಕ್ಕಾಗಿ ಬಂದಿದ್ದೇವೆ. ಆವಾಗ ಮನುಷ್ಯನ ಎಲಿವೇಟೇಷನ್ ಆಗ್ತದೆ. ಆವಾಗ ಸಾಯುವ ತನಕ ನಮ್ಮ ಎಕ್ಸಿಸ್ಟೆನ್ಸ್ ಏನು, ನಮ್ಮ ರೋಲ್ ಏನು ಅಂತಂಬುದು ಗೊತ್ತಾಗ್ತದೆ. ಅದಕ್ಕೆ 6 ಶಾಸ್ತ್ರಗಳನ್ನು ಓದುವುದು ಅಲ್ಲದೆ ಅದನ್ನು ಜೀರ್ಣ ಮಾಡಿ ನಾವು ಎಕ್ಸಾಮಿನೇಷನ್ವರೆಗೂ ಇಟ್ಟುಕೊಳ್ಳಬೇಕು. ಏನೋ ಒಂದು ಸೆಮಿಸ್ಟರ್ ಆಗೋಯ್ತು, ಇನ್ನು ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳಬೇಡಿ. ನಮಗೆ ಏನೇ ಕಲಿತರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡೋದು ಯಾವಾಗ? ಎಕ್ಸಾಮಿನೇಷನ್ ಅಂತಂಬೋದು ಯಾವಾಗಿದೆ? ಸಾವಿನ ಸಮಯದಲ್ಲೇ ಎಕ್ಸಾಮಿನೇಷನ್. ಅಷ್ಟು ಕಷ್ಟಗಳ ಮಧ್ಯ ನಿನಗೆ ಈ ವಿಷಯಗಳ ನೆನಪು ಬರುತ್ತಾ ಅಂತ ಒಂದು ಪರೀಕ್ಷೆ ಮಾಡ್ತಾನೆ ಭಗವಂತ. ಇಷ್ಟೇ ಎಕ್ಸಾಮ್, ಇನ್ನೇನಿಲ್ಲ. ನಾವು ಏನೇನು ಓದಿದ್ದೇವೆ, ಏನೇನು ತಿಳ್ಕೊಂಡಿದ್ದೇವೆ ಆವಾಗ ಬರಬೇಕು. ನಾವು ಪ್ರವಚನ ಹೇಳೋ ಸಂದರ್ಭದಲ್ಲಿ ಅಥವಾ 4 ಜನದ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ, ಅಯ್ಯೋ ದುಡ್ಡೇನು ಶಾಶ್ವತವೇನ್ರಿ, ನಾವು ಅಲ್ಲಿಗೆ ಬೇಕಾದಂಥ ದುಡ್ಡು ತೊಗೊಂಡು ಹೋಗಬೇಕು, ಪುಣ್ಯವನ್ನು ಗಳಿಸಬೇಕು, ದುಡ್ಡಿನಿಂದ ಸುಖಪಟ್ಟವರು ಯಾರಿದ್ದಾರೆ, ಪುರಂದರದಾಸರ ಕಥೆ ಏನಾಯಿತು, ಈ ಥರ ಹಲವಾರು ಕಥೆಗಳನ್ನು ನಾವು ಹೇಳ್ಬೋದು. ಆದರೆ ಜೀರ್ಣ ಎಷ್ಟಾಗುತ್ತೋ ನೋಡ್ಕೊಳ್ಬೇಕು. ಎಲ್ಲವನ್ನೂ ಹೇಳ್ತೇವೆ. ಎಷ್ಟೋ ಜನ ಪಂಡಿತರನ್ನು ನೋಡ್ತೇವೆ, ಭಾಗವತವನ್ನು ಅನರ್ಗಳವಾಗಿ ಪ್ರವಚನ ಮಾಡ್ತಾರೆ. ಆದರೆ ಅವರಲ್ಲೇ ಎಷ್ಟೋ ಗೊಂದಲಗಳು, ಎಲ್ಲೋ ಪಾಪ ಚಿಟ್ಟು ಹಾಕಿದ್ದಾರೆ, ಹೋಗಿದೆ, IT ರೈಡಿಂಗ್ಗಳಾಗ್ತವೆ. ಯಾಕೆ ಹಿಂಗಾಗ್ತವೆ? ಸೊ ಹೇಳೋದಕ್ಕೋಸ್ಕರವೇ ಇರೋ ಜ್ಞಾನ ಬೇರೆ, ಅದನ್ನು ಅಳವಡಿಸಿಕೊಳ್ಳಕ್ಕೆ ಬೇಕಾಗಿರೋದು ಬೇರೆ. ಸೊ ಇಲ್ಲಿ ಒಂದು ವಿಷಯ ತಿಳ್ಕೊಳ್ಬೇಕಾದ್ರೆ ಅಂತಂದರೆ, ನಾವು ಹಿಂದೆ 6ನೇ ಅಧ್ಯಾಯದಲ್ಲಿ ಕೂಡ ಇದರ ಬಗ್ಗೆ ನೋಡಿದ್ದೇವೆ. ಬಾಹ್ಯ ಸಾಧನೆ ಮಾಡುವಂಥ ಪಂಡಿತನಿಗಿಂತಲೂ ಅಂತರಂಗ ಸಾಧನೆಯನ್ನು ಮಾಡುತ್ತಾ ಪ್ರಾರಂಭ ಮಾಡುವಂಥ ಸಾಧನೆ ಮಾರ್ಗದಲ್ಲಿ ಪ್ರಾರಂಭದ ಹಂತದಲ್ಲಿರುವಂಥವನೇ ತುಂಬ ಶ್ರೇಷ್ಠ. ಹಲವಾರು ಎಕ್ಸಾಂಪಲ್ಸ್ ಹಿಂದೆ ನಾವು ನೋಡಿದ್ದೇವೆ. ಏನು? ಎಕ್ಸ್ಪರ್ಟ್ ಡ್ರೈವರಿಗಿಂತಲೂ ಲರ್ನರ್ ಶ್ರೇಷ್ಠ. ಯಾಕೆಂದರೆ ಎಕ್ಸ್ಪರ್ಟ್ ಡ್ರೈವರಿಂದ ಆಕ್ಸಿಡೆಂಟ್ ಆಗುತ್ತೆ, ಲರ್ನರ್ ಕೂಡ ಆಕ್ಸಿಡೆಂಟ್ ಮಾಡ್ತಾನೆ. ಲರ್ನರ್ ಆಕ್ಸಿಡೆಂಟ್ ಆಯ್ತಂದರೆ ಕಾರಿಗೆ ಮುಂದೆ ಡಿಕ್ಕಿ ಹೊಡೆಯೋದ್ರಿಂದ ಮುಂದೆ ಸ್ವಲ್ಪ ಡ್ಯಾಮೇಜ್ ಆಗೋದಾಗಲಿ, ಬ್ಯಾನೆಟ್ ಇದಾಗೋದಾಗಲಿ, ಮುಂದೆ ಬಂಪರ್ ಬಡ್ಕೊಳ್ಳೋದಾಗಲಿ, ಸೊ ಈ ರೀತಿ ಆಗ್ತದೆ.
ಅಷ್ಟೇ ಆಗಲಿ, ಅನಾಹುತಗಳೇನೂ ಆಗಲ್ಲ, ಪ್ರಾಣ ಹೋಗಲ್ಲ. ಎಕ್ಸ್ಪರ್ಟ್ ಆಕ್ಸಿಡೆಂಟ್ ಆದರೆ ಏನೂ ಉಳಿಯಲ್ಲ. ಅವನು ಲೆಫ್ಟ್ ಹ್ಯಾಂಡಿಂದ ಸ್ಟೀರಿಂಗ್ ಇಟ್ಕೊಂಡು ರೈಟ್ ಹ್ಯಾಂಡ್ ವಿಂಡೋ ಮೇಲೆ ಇಟ್ಕೊಂಡು ಹಾಡನ್ನು ಕೇಳ್ತಾ ಪಕ್ಕದವ್ರ ಜೊತೆ ಮಾತಾಡ್ತಾ 120 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇರ್ತಾನೆ. ಎಲ್ಲೋ ಒಂದು ಕಡೆ ಟರ್ನಿಂಗ್ ಬರುತ್ತೆ, ಗಾಡಿ ಕಂಟ್ರೋಲ್ ಆಗಲ್ಲ, ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ, 3 ಪಲ್ಟಿ ಆಗುತ್ತೆ. ಆಮೇಲೆ ಪೇಪರ್ನವ್ರು ಬರ್ತಾರೆ, ಎಷ್ಟು ಜನ ಸತ್ತರು, ಎಷ್ಟು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ, ದೊಡ್ಡ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಆಗ್ತದೆ. ಬಟ್ ಲರ್ನರಿಗೆ ಈ ಥರ ಆಗಿದೆ ಅಂತ ಅಂಬೋದು ಎಲ್ಲಾದರೂ ಪೇಪರಲ್ಲಿ ಓದಿದ್ದೀರಾ? ಒಬ್ಬನು ಕಾರ್ ಕಲ್ತ್ಕೊಂತ ಅಪಘಾತಕ್ಕೆ ಒಳಗಾಗಿದ್ದಾನೆ, ಎಲ್ಲನೂ ನೋಡಿದ್ದೀರಾ? ಇಲ್ಲ, ನಾವು ಅಂಥದ್ದು ಕೇಳೋದಿಲ್ಲ. ತುಂಬ ಎಕ್ಸ್ಪರ್ಟ್ ಡ್ರೈವರ್ಸೇ ಹಿಂಗಾಗ್ತಾರೆ ಅಂತಂಬೋದು ನಾವು ಭಾಳ ಕೇಳ್ತಾ ಇರ್ತೀವಿ. ಅಂದರೆ ಬಾಹ್ಯ ಸಾಧನೆಗಿಂತಲೂ ಅಂತರಂಗ ಸಾಧನೆ ತುಂಬ ಮುಖ್ಯ. ಬಾಹ್ಯ ಸಾಧನೆಗಳು ಯಾವುದಕ್ಕಾಗಿ? ಅಂತರಂಗ ಪರಿಪಕ್ವತೆಗಾಗಿ. ಈ ವಿಷಯವನ್ನು ತಿಳ್ಕೊಳ್ಬೇಕು. ಹಾಗಾಗಿ ಕೇವಲ ಶಾಸ್ತ್ರವನ್ನು, ಈ ಶ್ಲೋಕಗಳನ್ನು, ಅದರ ತತ್ವ ಆಸ್ ಇಟ್ ಈಸ್ ಅರ್ಥವನ್ನು ತಿಳ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ. ಲೆಕ್ಸಿಕಲ್ ಮೀನಿಂಗ್ ತಗೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೆ ಬೇಕಾದಷ್ಟು ಬುಕ್ಸ್ ಸಿಗ್ತವೆ, ದೊಡ್ಡ ದೊಡ್ಡ ದಿಂಬು ಗಾತ್ರದಲ್ಲಿರುವಂಥ ಭಗವದ್ಗೀತೆ ಬುಕ್ಸ್ ಸಿಗ್ತವೆ. ಒಬ್ಬೊಬ್ಬರು ಒಂದೊಂದು ಅರ್ಥ ಬರೀತಾರೆ. ನಿಮಗೆ ಒಂದು 20-30 ಭಗವದ್ಗೀತೆ ಪುಸ್ತಕಗಳನ್ನು ನೀವು ನೋಡ್ಬೋದು. ಬೇರೆ ಬೇರೆ ಒಂದಕ್ಕೂ ಅವರವರ ಚಿಂತನೆಗೆ ತಕ್ಕಂತೆ ಅದಕ್ಕೆ ಅರ್ಥವನ್ನು ಮಾಡ್ತಾರೆ. ಬಹಳ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವೇ ಇದು ಅದು ಒಂದೇ ಅಂತ ಅರ್ಥ ಮಾಡಿಕೊಳ್ಳಬೇಕಷ್ಟೆ. ಆದರೆ ಇಲ್ಲಿ ನಮಗೆ ತತ್ವ ಬೇಕಾಗಿದೆ ಹೊತ್ತು ಅರ್ಥ ಅಲ್ಲ. ಅರ್ಥದಿಂದ ನಮಗೆ ಜೀರ್ಣ ಆಗೋದಿಲ್ಲ, ತತ್ವಾರ್ಥ ಬೇಕು. ಅದಕ್ಕೆ ಯಾವುದೇ ಒಂದು ವಿಷಯ ತಿಳ್ಕೊಂಡ್ರು ಅಂತರಂಗದಲ್ಲಿ ಭಗವಂತ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತಂಬುದು ನಮ್ಮ ಅನುಭವದ ಒಳಗೆ ಜೋಡಿಸಿ ಅದನ್ನು ಚಿಂತನೆ ಮಾಡಿದಾಗ ಅದು ನಮಗೆ ಕೊನೆಯ ತನಕ ಉಳಿಯುತ್ತೆ. ಇಲ್ಲದಿದ್ದರೆ ಅದರ ಬಗ್ಗೆ ಡಿಸ್ಕಸ್ ಮಾಡಿದಷ್ಟು ದಿನ ಇರುತ್ತೆ, ಆಮೇಲೆ ನೆನಪು ಕೂಡ ಇರೋದಿಲ್ಲ. ಭಾಗವತ ಪ್ರವಚನ ಹೇಳೋ ತನಕ ನಮಗೆಲ್ಲ ವಿಷಯಗಳು ನೆನಪಾಗುತ್ತೆ. ಮಂಗಳದ ದಿನ ಎಲ್ಲ ಆಗ್ತದೆ. ಮತ್ತೆ ಒಂದು ವಾರ ಆಯ್ತು ಅಂದ್ಕೊಳ್ಳಿ, ಮತ್ತೆ ಗೊತ್ತಿರಲ್ಲ, ಮತ್ತೆ ಯಾರನ್ನ ಒಬ್ಬ ಪಂಡಿತರನ್ನೋ ಸ್ವಾಮಿಗಳನ್ನೋ ಕರೆಸಿ ಮತ್ತೆ ಭಾಗವತ ಪ್ರವಚನ. ಪ್ರತಿ ವರ್ಷ ಪೃಷ್ಠಪದಿ ಭಾಗವತ ಪ್ರವಚನ ಮಾಡ್ತೇವೆ. ಏನಾಗ್ತದೆ? ಇದೇ ರೀತಿ ಆಗ್ತದೆ. ಅದು ಆ ಸಮಯದಲ್ಲೇ ಮರೆತು ಹೋಗುತ್ತೆ. ಸಾಯೋ ತನಕ ಎಲ್ಲಿರ್ತದೆ? ಅವರು ಮೊನ್ನೆ ಒಂದು ಮಠದಲ್ಲಿ ಪ್ರವಚನ ಹೇಳಿದರು, ಎಷ್ಟು ಸುಂದರವಾಗಿ ಹೇಳಿದರು. ಅಪ್ಪಪ್ಪ, ಅಪಾರ ಜ್ಞಾನ. ನಿಜವಾಗ ಅಂಥವರ ಹೇಳಿದ್ದು ನಾನು ಎಲ್ಲಿಯೂ ಕೇಳಿಲ್ಲ. ಈ ಥರ ಮಾತಾಡೋರು ಭಾಳ ಜನ ನೋಡ್ತೇವೆ. ಹೌದಾ, ಅಷ್ಟು ಚೆನ್ನಾಗಿ ಹೇಳಿದ್ರು? ಏನು ಹೇಳಿದ್ರು ನನಗೂ ಗೊತ್ತಿಲ್ಲ, ಬೇಕಾದ್ರೆ ನೀವು ಬಂದು ಕೇಳಿ. ಯಾಕಂದರೆ ಧಾರಣೆಯಲ್ಲಿಲ್ಲ. ಅವರು ಹೇಳುವಂಥ ಮಾತುಗಳು ಶ್ರವಣಾನಂದವಾಗಿರ್ತದೆ, ಆ ಸಮಯದಲ್ಲಷ್ಟೇ ಇರ್ತದೆ. ಮನೆಗೆ ಬಂದ ಮೇಲೆ ಎಲ್ಲ ಮರೆತು ಹೋಗ್ತದೆ. ತೀರ್ಥ ತಗೊಂಡು ಕಲ್ಲು ಸಕ್ಕರೆ ಮಂತ್ರಾಕ್ಷತೆ ತಗೊಂಡು ಮನೆಗೆ ಬರ್ತಾನೆ, ಎಲ್ಲವೂ ವಾಶೌಟ್. ಮತ್ತೆ ಯಾಕೆ ವಾಶೌಟ್ ಆಗುತ್ತೆ? ಮತ್ತು ನಮ್ಮ ಲೌಕಿಕ ಜೀವನ ಅಂತಂಬೋ ಶರ್ಟನ್ನು ನಾವು ಹಾಕ್ಕೊಳ್ತೇವೆ, ಆಧ್ಯಾತ್ಮಿಕ ಜೀವನ ಅಂತಂಬೋ ಶರ್ಟ್ ಬಿಚ್ಚಿ ಮತ್ತೆ ಮನೆಗೆ ಹಾಕ್ತೇವೆ, ಗೂಟಕ್ಕೆ ಲೌಕಿಕ ಜೀವನ ಶರ್ಟ್ ಹಾಕ್ಕೊಳ್ತೇವೆ. ಹಾಗೆಲ್ಲ ಮರೆತು ಹೋಯ್ತು. ಇವತ್ತೇನಾಗಿದೆ? ಪ್ರವಚನಗಳು, ಶಾಸ್ತ್ರ ವಿಚಾರ ಇದೆಲ್ಲ ಚಿಂತನೆ ಮಾಡೋದು ಕೇವಲ ಕಾಲಕ್ಷೇಪಕ್ಕೆ ಆಗೋಗ್ಬಿಟ್ಟಿದೆ. ಆ ರೀತಿ ಆದಾಗ ಏನಾಗುತ್ತೆ? ಯಾವಾಗ ಕಲ್ತುಕೊಂಡಿದ್ದು ಆವಾಗೇ, 1ನೇ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದು ಎಕ್ಸಾಮಿನೇಷನ್ ಮುಗಿದ್ರೆ ಆಯಿತು, ಮತ್ತೆ ಬೇಕಾಗಿಲ್ಲ. ಆದರೆ ಇಲ್ಲಿ ಹಂಗಲ್ಲ. ನಾವು ಏನೇ ಕಲ್ತರೂ ಕೂಡ ಅದು ಜೀವನ ಕೊನೆಯ ಉಸಿರಿ ತನಕ ನಾವು ಉಳಿಸಿಕೊಂಡು ಅದರ ಅನುಭವವನ್ನು ಪಡ್ಕೊಂಡು ಅಪ್ಡೇಟ್ ಮಾಡಿಕೊಂಡು ರೆಡಿಯಾಗಿರಬೇಕು. ಎಕ್ಸಾಮಿನೇಷನ್ ಕೊನೆ ಇದೆ. ಯಾಕೆಂದರೆ ಕೊನೆಯದಾಗಿ ನಾವು ಏನು ಚಿಂತನೆ ಮಾಡ್ತೀವೋ ಅದೇ ಆಗ್ತೇವೆ ಅಂಥೇಳಿ ಭಗವಂತ ಇಲ್ಲಿ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಅದರ ಬಗ್ಗೆ ಭಗವಂತ ವಿವರಣೆಯನ್ನು ಮಾಡ್ತಾನೆ. ನೋಡೋಣ. 6ನೇ ಶ್ಲೋಕ. ಯಂ ಯಂ ವಾಪಿ ಸ್ಮರನ್ ಭಾವಂ ಯಜಂತ್ಯಂತ್ಯೇ ಕಳೇಭರಂ ತಂತಮೇವೈತಿ ಕೌಂತೇಯ ಸದಾ ತದ್ ಭಾವಭಾವಿತಃ ಅಂತ ಹೇಳ್ತಾರೆ. ತುಂಬ ವಿಶೇಷವಾದಂಥ, ತಿಳ್ಕೊಳ್ಳಬೇಕಾದಂಥ, ತತ್ವಾರ್ಥ ತಿಳ್ಕೊಳ್ಳೋದೇ ಅಲ್ಲ, ಅನುಭವಕ್ಕೆ ಆಚರಣೆಗೆ ಒಳಪಡಿಸಿಕ್ಕಬೇಕಾದಂಥ ಶ್ಲೋಕ ಇದು. ಭಗವಂತ ಹೇಳ್ತಾನೆ, ಜೀವನಯಾತ್ರೆಯ ಅಂತಿಮ ಕ್ಷಣದಲ್ಲಿ ಭಗವಂತನನ್ನು ನೆನೆದವರು ನನ್ನನ್ನೇ ಸೇರ್ತಾರೆ ಅಂತಂದರೆ ಇದು ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ತಾರೆ ಅಂತ ಕೃಷ್ಣ ಹೇಳ್ತಾರೆ. ಯಾಕೆ ಹೇಳಿದ ಈ ಥರ ಕೃಷ್ಣ ಅಂತಂಬೋದು ಈ ಶ್ಲೋಕದಲ್ಲಿ ಉತ್ತರ ಇದೆ. ಇಲ್ಲಿ ಕೃಷ್ಣ ಮರಣಕಾಲದ ಒಂದು ಅದ್ಭುತವಾದಂಥ
ಮನಃಶಾಸ್ತ್ರವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ನಮ್ಮಲ್ಲಿ ಮರಣಕಾಲದ ಚಿಂತನೆ ಮಾಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೂ ಯಾರೂ ತಯಾರಿರೋದಿಲ್ಲ. ಯಾರಾದರೂ ಮಾತಾಡಿದರೂ ಕೂಡ ಅವ್ರ ಬಾಯಿಯನ್ನು ನಾವು ಮುಚ್ಚಿಬಿಡ್ತೇವೆ. 2ನೇ ಅಧ್ಯಾಯದಲ್ಲಿ ಕೂಡ ಪ್ರಾರಂಭದಲ್ಲಿ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಯಾರಾದರೂ ಮಾತಾಡಿ, ಯಾಕಪ್ಪ ಇವತ್ತೆಲ್ಲ ಸಾವಿನ ಬಗ್ಗೆ ಮಾತಾಡ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಯಾಕೆ ಬೇಕಾಗಿದ್ದಪ್ಪ, ಲೌಕಿಕ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಈ ಥರ ಹೇಳ್ತಾರೆ. ಆದರೆ ತಿಳ್ಕೊಳ್ಳೋದು ಯಾವಾಗ? ತಿಳ್ಕೊಳ್ಳೋದೇ ಇದ್ರೆ ಹೇಗೆ? ಭಾಳಷ್ಟು ಜನ ಭಗವದ್ಗೀತೆ, ಗರುಡ ಪುರಾಣ ಈ ರೀತಿ ವಿಷಯಗಳನ್ನು ಯಾರಾದರೂ ಪುಸ್ತಕಗಳನ್ನಾಗಲಿ ಚಿಂತನೆಯನ್ನು ಮಾಡಿದಾಗ ಬಹಳ ಗಾಬರಿಗೊಳ್ತಾರೆ. ಅಸಲು ಅದರ ಬಗ್ಗೆ ಚಿಂತನೆಯೇ ಮಾಡದೇ ಇದ್ದರೆ ಪ್ರಿಪೇರ್ ಆಗೋದು ಹೇಗೆ? ಇದು ನಾವು ತಿಳ್ಕೊಳ್ಬೇಕು. ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ಏನು ಉತ್ತರ ಕೊಡ್ತಾನೆ ನೋಡೋಣ. ಇಲ್ಲಿ ಕೃಷ್ಣ ಮರಣಕಾಲದ ಒಂದು ಅದ್ಭುತವಾದಂಥ ಚಿಂತನೆಯನ್ನು, ಮನಃಶಾಸ್ತ್ರವಾದಂಥ ಚಿಂತನೆಯನ್ನು ಹೇಳ್ತಾನೆ. ಸಾಯುವ ಕ್ಷಣದಲ್ಲಿ ಭಗವಂತನ ಧ್ಯಾನ ಮಾಡಲು ಒಂದು ಉದ್ದೇಶವಿದೆ ಅಂತ ಹೇಳ್ತಾನೆ ಕೃಷ್ಣ. ಇದು ಎಲ್ಲರಿಗೂ ಗೊತ್ತು, ಇದನ್ನು ನಾವೆಲ್ಲ ಪ್ರವಚನಗಳೆಲ್ಲ ಕೇಳಿದ್ದೇವೆ. ಸಾಯೋ ತನಕ ನಾರಾಯಣ ಅಂತ ಅನ್ನಬೇಕು. ಅಜಾಮಿಳ ಹಾಗೇ ಮಾಡಿದ, ವಿಷ್ಣು ದೂತರ ಬಂದರು, ಅವನಿಗೆ ಮೋಕ್ಷವನ್ನು ಕೊಟ್ಟರು, ವಿಷ್ಣು ಲೋಕಕ್ಕೆ ಕರ್ಕೊಂಡೋಗಿ ಮೋಕ್ಷವನ್ನು ಕೊಟ್ಟರು. ನಮಗಿಷ್ಟೇ ಗೊತ್ತಿದೆ. ಇದೇನಿದು? ಸೂಪರ್ಫಿಷಿಯಲ್ ಡೇಟಾ, ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್, ಆಳಕ್ಕೊಳಗಾಗದೆ ಮೇಲೆ ಮಾತ್ರ ಚಿಂತನೆ ಮಾಡುವಂಥದ್ದು. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನ ಮಾಡಿದರೆ ಸಾಕುರಿ ಅಂತಾರೆ. ಭಗವಂತನ ನಾಮ ಸಂಕೀರ್ತನೆ ಯಾಕೆ ಮಾಡಬೇಕೆ ಗೊತ್ತಾ? ಆ ಸಂಕೀರ್ತನ ಮಾಡಿದರೆ ಅದರ ಅರ್ಥ ಆದರೂ ತಿಳ್ಕೊಳ್ಳಿ. ಶಾಸ್ತ್ರವನ್ನು ಓದಿದರೆ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟು ತುಂಬ ಸುಲಭದ ರೀತಿಯಲ್ಲಿ ದಾಸರು, ಅನೇಕ ಜನ ಆಚಾರ್ಯರು ಮಾಡಿದ್ದಾರೆ, ಅದನ್ನು ತಿಳ್ಕೊಳ್ಳಿ ಅಂತ ಅರ್ಥ. ಅಷ್ಟೇ ಆಗಲಿ ಅದನ್ನು ರಿಥಮಿಕ್ಕಾಗಿ ಹಾಡಿ ಹೇಳಿ 4 ಜನ ಹತ್ತೆ ಚಪ್ಪಾಳೆ ಹೊಡೆಸ್ಕೊಳ್ಳು ಅಂತ ಅರ್ಥ ಅಲ್ಲ. ಇಲ್ಲಿ ಮುಂದಿನ ಜನ್ಮದ ಏನು ಈಗ ಸ್ಮರಣ ಮಾಡ್ತಾನೋ, ಸಾಯುವ ಸಮಯದಲ್ಲಿ ಏನು ಸ್ಮರಣ ಮಾಡ್ತಾನೋ, ಮುಂದಿನ ಜನ್ಮದಲ್ಲಿ ಅದೇ ಪಡಿತಾನೆ. ಆದ್ದರಿಂದ ಈ ಕಾಲದಲ್ಲಿ ಭಗವಂತನನ್ನು ಸ್ಮರಿಸಿದರೆ ಭಗವಂತನನ್ನು ಸೇರ್ತೇವೆ, ಇದು ನಮಗೆ ಗೊತ್ತಿದೆ. ಸಾವಿನ ಕೊನೆಯ ಕ್ಷಣದಲ್ಲಿ ಬರುವ ಚಿಂತನೆ ಮುಂದಿನ ಜನ್ಮದ ನಿರ್ಣಾಯಕ ಸಂಗತಿ. ಎಕ್ಸಾಮಿನೇಷನಲ್ಲಿ ನೀವು ಇಡುವಂಥ ಪರ್ಫಾರ್ಮೆನ್ಸೇ ಮುಂದಿನ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಎಂಬುದು ಡಿಪೆಂಡ್ ಆಗಿದೆ. KSET, MSET ಅಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಏನಾಗುತ್ತೆ? ಫ್ರೀ ಸೀಟ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಗ್ತದೆ. ನಿಮಗೆ ಎಲ್ಲರೂ ಹೇಳುವಂಥ ಒಳ್ಳೆ ಕಾಲೇಜ್ ಸಿಗ್ತದೆ. ಏನು ಮಾಡಬೇಕು? ಒಳ್ಳೆ ಕಾಲೇಜ್ ಸಿಗಬೇಕಾದ್ರೆ ಒಳ್ಳೆ ಚೆನ್ನಾಗಿ ಓದಬೇಕು, ಒಳ್ಳೆ ಸೀಟ್, ನಮಗೆ ರ್ಯಾಂಕ್ ಬರಬೇಕು. ಇಲ್ಲಿಯೂ ಅದೇ ರೀತಿ. ಆದರೆ ನಿಮಗೆ ಮುಂದಿನ ಒಳ್ಳೆ ಜನ್ಮ ಬರಬೇಕು, ಒಳ್ಳೆ ಮನೆಗೆ ಹುಟ್ಟಬೇಕು. ಇವತ್ತಿನ ದಿನ ನಮಗೆ ಏನೇನು ವೀಕ್ನೆಸ್ ಇದೆ, ನಾವು ಯಾರ ಮನೆಗೆ ಹುಟ್ಟಿದ್ದೇವೆ, ನಮಗೆ ಯಾವುದು ತೊಂದರೆಗಳಿದೆ, ಅದನ್ನೆಲ್ಲ ಕೂಡ ಮೀರುವಂಥ ಒಳ್ಳೆ ಮನೆಯಲ್ಲಿ ನಾನು ಹುಟ್ಟಬೇಕು ಅಂತಂದರೆ ಈಗಿಂದನೇ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಲ್ವಾ? ಆದರೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇಲ್ಲ. ನಮಗೆ ಗೊತ್ತಿದೆ ಸಾಯುವ ಸಮಯದಲ್ಲಿ ನಾರಾಯಣ ಅನ್ಬೇಕು ಅಂತ ಗೊತ್ತಿದೆ, ಅಷ್ಟೇ ಆಗಲಿ ಆಳವಾಗಿ ನಾವು ಯಾವತ್ತೂ ಅದಕ್ಕೆ ಚಿಂತನೆ ಮಾಡಿ ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಕೊನೆಯ ಕ್ಷಣದಲ್ಲಿ ನಾವೇನು ಮಾಡ್ತೀವೋ ನಮ್ಮ ಮುಂದಿನ ಜೀವನವನ್ನು ಅದೇ ನಿರ್ಧಾರಣೆ ಮಾಡ್ತದೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಆತ ಏನಾಗಬೇಕೋ ಅದೇ ನೆನಪಾಗುತ್ತದೆ. ಭಗವಂತನನ್ನು ಸೇರುವಂಥ ಯೋಗ ಇಲ್ಲದವರಿಗೆ ಭಗವಂತನ ನೆನಪೇ ಬರುವುದಿಲ್ಲ. ಮುಂದಿನ ಜನ್ಮದಲ್ಲಿ ನಾವು ಈ ಜನ್ಮದಲ್ಲಿ ಏನೇನು ಕರ್ಮವನ್ನು ಮಾಡಿಕೊಂಡಿದ್ದೇವೆ, ಜ್ಯೋತಿಷ್ಶಾಸ್ತ್ರದಲ್ಲಿ ಇನ್ನೂ ಆಳವಾಗಿ ಚಿಂತನೆ ಮಾಡ್ಬೋದು. ನಾವು ಸಾಯೋ ಸಮಯದಲ್ಲಿ ಗ್ರಹಸ್ಥಿತಿ ಹೇಗಿದೆ, ನಾವು ಹುಟ್ಟಿದಾಗಿಂದ ಸಾಯೋ ತನಕ ಒಳ್ಳೆಯ ಕೆಲಸವನ್ನೇ ಮಾಡಿಕೊಂಡಿದ್ದರೆ ನಮಗೆ ಕೊನೆಯ ಕಾಲಕ್ಕೆ ಒಳ್ಳೆಯ ಚಿಂತನೆಯೇ ಬರುತ್ತೆ. ಇಲ್ಲ ನಾವು ಯಾವ ಒಳ್ಳೆಯ ಕೆಲಸವೂ ಮಾಡಿಲ್ಲ, ಹುಟ್ಟಿದ ಜಾತಕಕ್ಕಿಂತಲೂ ಸಾಯುವ ಸಮಯದಲ್ಲಿರುವಂಥ ಗ್ರಹಸ್ಥಿತಿ ತುಂಬ ನೀಚವಾಗಿದೆ, ವೀಕ್ ಆಗಿದೆ. ಹಾಗಾಗಿ ಏನಾಗುತ್ತೆ, ನಮ್ಮ ಚಿಂತನೆಯೆಲ್ಲ ಕೂಡ ತುಂಬ ಭಯಗ್ರಸ್ತವಾದಂಥ, ಲೌಕಿಕವಾದಂಥ, ಹೆದರಿಕೆ ಜೊತೆ ಇರುವಂಥ ಚಿಂತನೆಯೇ ಬರುತ್ತೆ. ಮುಂದಿನ ಜನ್ಮದಲ್ಲಿ ಅದೇ ಆಗ್ತೇವೆ. ಇಲ್ಲಿ ಮುಂದಿನ ಜನ್ಮದಲ್ಲಿ ಏನಾಗ್ತೇವೆ ಅಂತಂಬುದು 2 ಸೂಚನೆ. ಒಂದು, ಕೊನೆಯ ಕ್ಷಣದಲ್ಲಿ ನಾವೇನು ನೆನಪಿಸಿಕೊಳ್ತೇವೆ ಅದು ಜೀವಗೆ ಮಾತ್ರ ಗೊತ್ತಾಗ್ತದೆ, ಉಳಿದವರಿಗೆ ಗೊತ್ತಾಗೋದಿಲ್ಲ. ಉಳಿದವರಿಗೆ ಗೊತ್ತಾಗಬೇಕಾದ್ರೆ ಅವನು ಸಾಯುವ ಸಮಯದಲ್ಲಿರುವಂಥ ಗ್ರಹಸ್ಥಿತಿ ಯಾವುದು. ನಾವೆಷ್ಟು ಹೊತ್ತಿಗೂ ಜ್ಯೋತಿಷ್ಯವನ್ನು ನಮ್ಮ ಲೌಕಿಕ ಸುಖ ಭೋಗಗಳನ್ನು ಅನುಭವಿಸೋಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾತ್ರವೇ ಬಳಸ್ತೇವೆ. ಆದರೆ
ಆಧ್ಯಾತ್ಮಿಕ ಚಿಂತನೆಗೆ ಈ 6 ಶಾಸ್ತ್ರಗಳನ್ನು ನಾವೇನು ನೋಡಿದ್ದೇವೆ ಅದರ ಜೊತೆ ಜ್ಯೋತಿಷ್ಶಾಸ್ತ್ರವನ್ನು ನೋಡಿದರೆ ನಮಗೆ ಆಗುವಂಥ ಅನುಭವವೇ ಬೇರೆ. ಜ್ಞಾನ ವಿಜ್ಞಾನ ಆಗ್ತದೆ, ಅನುಭವಪೂರ್ವಕವಾದಂಥ ಜ್ಞಾನವಾಗ್ತದೆ. ಇಲ್ಲಿ ಏನು ಹೇಳ್ತಾರೆ, ಹಾಗಾಗಿ ಮುಂದಿನ ಜನ್ಮದಲ್ಲಿ ಏನಾಗಬೇಕು ನಮಗೆ ಕೊನೆಯ ಕ್ಷಣ ಡಿಸೈಡ್ ಮಾಡ್ತದೆ. ಭಗವಂತನ ಸೇರುವ ಯೋಗ ಯಾರಿಗಿಲ್ಲವೋ ಅವರಿಗೆ ಭಗವಂತನ ನೆನಪು ಬರುವುದಿಲ್ಲ. ಕೊನೆಯ ಕ್ಷಣದಲ್ಲಲ್ಲ, ಈಗ ಕೂಡ ನೆನಪು ಬರೋದಿಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಅನೇಕ ದೃಷ್ಟಾಂತಗಳಿವೆ. ನಮಗೆ ಒಂದು ಕಥೆಯನ್ನು ಕೇಳಿರ್ತೇವೆ ನಾವು. ಈ ದೇಶಕ್ಕೆ ಭಾರತ ಅಂತ ಹೆಸರು ಬರಲು ಕಾರಣನಾದಂಥ ವೃಷಭ ದೇವರು ನಮಗೆ ಭಾಗವತದಲ್ಲಿ ಬರುತ್ತೆ. ವೃಷಭನ ಮಗ ಭರತ. ಈ ಭರತನ ಕತೆ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ಭರತ ಅಂತಂದರೆ ದುಷ್ಯಂತನ ಮಗ ಭರತ ಅಲ್ಲ. ದುಷ್ಯಂತನ ಮಗ ಭರತ ವಂಶದ ಮೂಲ ಪುರುಷ. ಆದರೆ ಇಲ್ಲಿ ನಮಗೆ ಭಾರತ ದೇಶ ಅಂತ ಹೆಸರು ಬರಲಿಕ್ಕೆ ಕಾರಣ ಆದಂಥ ವೃಷಭ ಅವನ ಮಗ ಭರತ. ಅವನೇನು ಪರಮಧಾರ್ಮಿಕನಾದಂಥ ತನ್ನ ಮಗ ಪ್ರಾಯ ಪ್ರಬುದ್ಧನಾದ ಮೇಲೆ ತನ್ನೆಲ್ಲ ಅಧಿಕಾರವನ್ನು ಅವನಿಗೊಪ್ಪಿಸಿ ವಾನಪ್ರಸ್ಥವನ್ನು ಸ್ವೀಕರಿಸಿದ ವೃಷಭ. ಅವನು ಕಾಡಿನಲ್ಲಿ ಈ ಒಂದು ಭರತ ಕೂಡ ಏನು ಮಾಡ್ತಾನೆ, ತಂದೆಯಂತೆ ಎಲ್ಲವನ್ನೂ ಕೂಡ ತಮ್ಮ ಮಕ್ಕಳಿಗೆ ಒಪ್ಪಿಸಿ ವಾನಪ್ರಸ್ಥವನ್ನು ಪಡಿತಾನೆ. ಇದು ಗೊತ್ತಿದೆ ಎಲ್ಲರಿಗೂ. ತುಂಬ ನಿಷ್ಠೆಯಾಗಿ ವಾನಪ್ರಸ್ಥ ಅಂತಂದರೆ ಏನಿದೆ, ವನದಲ್ಲಿ ಏನು ಸಿಕ್ಕಿತೋ ಅದನ್ನು ತಿಂದುಕೊಂಡು ಕಂಟೆಂಟ್ಮೆಂಟ್ ಆಗಿರುವಂಥದ್ದು, ಸುಖವಾಗಿರುವಂಥದ್ದು. ಏನಿದೆಯೋ ಅದರಿಂದನೇ ಸುಖ ಪಡೋಣ, ಅದನ್ನು ವಾನಪ್ರಸ್ಥ ಅಂತೇವೆ. ಈಗಿನ ಕಾಲ ವಾನಪ್ರಸ್ಥ ಅಂತಂದರೆ ವನಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿರುವಂಥ ಎಲ್ಲವನ್ನೂ ಕೊಟ್ಟು ನಮಗೆ ಏನು ಮನೆಯಲ್ಲಿದೆಯೋ ಅದನ್ನು ಮಾತ್ರ ತಿನ್ನೋದು, ಇದನ್ನು ವಾನಪ್ರಸ್ಥ ಅಂತೇವೆ. ವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಟೆರರಿಸ್ಟೋ ನಕ್ಸಲೈಟೋ ಅಂಥೇಳಿ ಒಳಗೆ ಹಾಕ್ತಾರೆ. ಒಂದು ದಿನ ಆ ಭರತನಿಗೆ ಕಾಡಿನಲ್ಲಿ ಒಂದು ತಾಯಿ ಸತ್ತ ಒಂದು ಜಿಂಕೆ ಮರಿ ಸಿಕ್ಕಿತು. ಭರತ ಆ ಮರಿಯನ್ನು ಏನು ಮಾಡಿದ್ದಾನೆ, ತಂದು ಪಾಲನೆ ಪೋಷಣೆ ಮಾಡ್ತಾನೆ. ಇದರಿಂದ ಆತಗೇನಾಗುತ್ತೆ, ಸದಾ ಆ ಜಿಂಕೆಯ ಪೋಷಣೆ ಮಾಡುವುದರಲ್ಲೇ ತನ್ನ ಸಮಯವನ್ನೆಲ್ಲ ಕಳೆದು ಹೋಗ್ತದೆ. ಜಪ ಮಾಡಿಕೊಳ್ತಾ ಇದ್ದರೆ ಕೂಡ ಅದರ ಬಗ್ಗೆ ಚಿಂತೆ. ಏನು ಶಬ್ದ ಬರ್ತಾ ಇಲ್ವಲ್ಲ, ಎಲೆಗಳ ಶಬ್ದ. ಯಾಕೆಂತಂದರೆ ಆ ಜಿಂಕೆ ನಡೆದಾಡಾಗ ಎಲೆ ಶಬ್ದ ಬರ್ತದೆ. ಒಣಗಿದ ಎಲೆಯ ಮೇಲೆ ತನ್ನ ಕಾಲು ಇಟ್ಟಾಗ ಶಬ್ದ ಬರ್ತದೆ. ಆ ಥರ ಶಬ್ದ ಬರಲಿದ್ರೆ ಗಾಬರಿಯಾಗಿ ಜಪವನ್ನು ನಿಲ್ಲಿಸ್ತಿದ್ದ. ಅಯ್ಯೋ ಎಲ್ಲಿ ಶಬ್ದ ಬರ್ತಾ ಇಲ್ಲ, ಎಲ್ಲಿ ಹೋಯಿತು ಅಂದರೆ ಏನು, ಜಪ ಮಾಡುವ ತನಕ ಕೂಡ ಹಿಂದೆ ಇದ್ದದ್ದೇನು ಚಿಂತನೆ ಆ ಜಿಂಕೆಯ ಮರಿಯ ಮೇಲೆ ಇತ್ತು, ಜಪದ ಮೇಲೆ ಇಲ್ಲ. ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾ ಇದೆ, ಇದನ್ನು ಮಾಡ್ತಾ ಇದೆ. ಇದರಿಂದ ಆತನ ಸಾಧನೆಗೆ ಚ್ಯುತಿ ಬಂತು. ಆ ಜಿಂಕೆಯ ಮರಿ ಬೆಳೆದು ದೊಡ್ಡದಾಗುವಲೇ ಮೊದಲಿಗೆ ಆತ ಪ್ರಾಣತ್ಯಾಗ ಮಾಡುವಂಥ ಸಂದರ್ಭ ಆಯಿತು. ಆ ಕಾಲದಲ್ಲಿ ಭರತನಿಗೆ ಭರತ ಭಗವಂತನ ಚಿಂತನೆ ಬದಲು ಕಾಡಿದ್ದೇನು ಕೊನೆಯ ಕ್ಷಣದಲ್ಲಿ ಜಿಂಕೆ. ನಾನು ಸತ್ತರೆ ಈ ಜಿಂಕೆ ಏನಾಗುತ್ತಪ್ಪ, ಯಾರು ನೋಡ್ಕೊಳ್ತಾರಪ್ಪ, ಮತ್ತೆ ಹುಲಿ ಬರುತ್ತೋ ತಿನ್ನತ್ತೋ ಗೊತ್ತಿಲ್ವಲ್ಲ, ಈ ಚಿಂತನೆ ಕಾಯಿತು. ಇದರಿಂದ ಏನಾಯಿತು, ಆತ ತನ್ನ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ಆದ. ಆದ್ದರಿಂದ ಎಂತಹ ಅಪರೋಕ್ಷ ಜ್ಞಾನಿಯನ್ನೂ ಕೂಡ ಪ್ರಾರಬ್ಧ ಬಿಡುವುದಿಲ್ಲ ಎನ್ನುವುದಕ್ಕೆ ಇದು ಒಂದು ಶ್ರೇಷ್ಠವಾದಂಥ ಉದಾಹರಣೆ. ನಮಗೂ ಗೊತ್ತಿದೆ, ನಾವು ಕೆಲವಿನ ದೊಡ್ಡವರು ಹೇಳುವಂಥ ಕತೆ ಕೇಳ್ತಾ ಇರ್ತೀವಿ. ನಿಧಿ ಕಾಯುವಂಥ ಸರ್ಪಗಳು, ಒಂದೆಲ್ಲೋ ಒಂದು ಕಡೆ ನಿಧಿ ಇರುತ್ತೆ, ಅದನ್ನೊಂದು ಸರ್ಪ ಕಾಯ್ತಾ ಇರುತ್ತೆ. ಯಾರನ್ನ ಬಂದರೆ ಅದು ಸರ್ಪ ಅವರನ್ನು ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತದೆ, ತೊಂದರೆ ಕೊಡ್ತದೆ ಅಂತ ಕೇಳ್ತಾ ಇರ್ತೇವೆ. ಸರ್ಪ ನೋಡಿ, ಸರ್ಪ ನಿಧಿ ಕಾಯ್ತಾ ಇರ್ತದೆ. ಸರ್ಪಗೆ ನಿಧಿಯಿಂದ ಏನು ಮಾಡೋಕ್ಕಾಗತ್ತೆ? ಅದನ್ನೇನಾದರೂ ಅಂಗಡಿಗೆ ತಗೊಂಡೋಗಿ ಆ ನಿಧಿಯನ್ನು ಸ್ವಲ್ಪ ಒಂದು ಬಂಗಾರದ ನಾಣ್ಯವನ್ನು ಕೊಟ್ಟು ತನಗೆ ಬೇಕಾದಂಥ ಆಹಾರವನ್ನು ತೆಗೆದುಕೊಳ್ಳಿಕ್ಕಾಗ್ತದ? ಈ ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿ ಮಾಡಿದಂಥ ಜೀವರಾಶಿಗಳಲ್ಲಿ ಅತ್ಯಂತ ಹೆದರಿಕೆಯಿಂದ ಜೀವನ ಮಾಡೋ ಪ್ರಾಣಿ ಯಾವುದು ಅಂತಂದರೆ ಹಾವು, ಸರ್ಪ. ಹಾವಿಗಿರುವಂಥಷ್ಟು ಭಯ ಬೇರೆ ಯಾವ ಪ್ರಾಣಿಗೂ ಇರಲ್ಲ. ಅಂದರೆ ಅದರ ಜೀವನ ಪೂರ್ಣವೂ ಭಯ. ಅದೇನು ಹೋಲಿ ಭಯ ಜೀವನ, ಹೋಗಲಿ ಬಿಡ್ರಿ, ನಮಗೂ ಭಯ ಇದೆ, ಎಂದೋ ಒಂದಿನ ಸಾಯ್ತದಲ್ಲ. ಈಗ ಇರುವೆ ಇದೆ, ಇರುವೆಗೇನು ಭಯ ಇಲ್ಲ. ಆದರೆ ಇರುವೆ ಯಾರನ್ನು ಕಚ್ಚಿ ತಂದುಕೊಳ್ಳಿ, ಒಂದು ಸಲ ಅದರ ಮೇಲೆ ಹೊಡೆದ್ರೆ ಸತ್ತು ಹೋಗ್ತದೆ. ಅಂದರೆ ಅದರ ಆಯುಷ್ಯ ಎಷ್ಟು ಗೊತ್ತಿಲ್ಲ. ಅದನ್ನು ನಾವು ಒಂದು ಇರುವೆ ನೋಡಿದೆ ಅಂದರೆ ಸುಮ್ಮನೆ ಸಣ್ಣ ಮಕ್ಕಳು ಬೇಕಂತ ಅದ್ರ ಮೇಲೆ ಹೋಗಿ ಬೆಟ್ಟನ್ನು ಹಿಂಗಿಟ್ಟು ಉಜ್ಜಿಬಿಡ್ತಾರೆ. ಅದರ ಆಯುರ್ದಾಯ ಅಷ್ಟೇ.
ಆದರೆ ನಮ್ಮ ಆಯುರ್ದಾಯ 120 ವರ್ಷ ಶಾಸ್ತ್ರ ಪ್ರಕಾರ, ನಮ್ಮ ಪ್ರಕಾರ ಈ ಒಂದು ನಿತ್ಯ ಜೀವನದ ಪ್ರಕಾರ ಒಂದು 80 ವರ್ಷ ಅಂತ ಅಂದುಕೊಳ್ಳೋಣ. ಹಾವಿಗೆ ಹಂಗಲ್ಲ, 1000 ವರ್ಷ ಆಯುಷು, 1000 ವರ್ಷ ಹೆದರ್ಕೊಂಡು ಜೀವನ ಮಾಡಬೇಕಾದದ್ದು. 100 ಏನೋ ಆಯ್ತಪ್ಪ, ಏನು ಜೀವನ, 60 ವರ್ಷ ಆಯಿತು, ಇನ್ನು ಸಾಯೋಣ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾರೆ ಈ 60 ವರ್ಷದ ಜೀವನ ಕೂಡ ಆಗದೆ. ಅಂಥದ್ದು ಹಾವು ಸೂಸೈಡ್ ಮಾಡ್ಕೊಳ್ಳಿಕ್ಕಾಗ್ತದೆ? ಸೂಸೈಡ್ ಮಾಡ್ಕೊಳ್ಬೋದು, ಆದರೆ ಧೈರ್ಯ ಇರಬೇಕಲ್ಲ. ಸಾಯಬೇಕಂತ ಕೂಡ ಧೈರ್ಯ ಬೇಕು. ಅಸಲು ಸೂಸೈಡ್ ಮಾಡ್ಕೊಳ್ಳೋನು ಹೆದರಿಕೆ ಇದ್ದರೆ ಅವನು ಮಾಡ್ಕೊಳ್ಳೋದಿಲ್ಲ. ಅಂಥದ್ದು ಈ ಸೃಷ್ಟಿಯಲ್ಲೇ ಅತ್ಯಂತ ಭಯಗ್ರಸ್ತವಾದಂಥ ಪ್ರಾಣಿ ಹಾವು. ಅದೆಲ್ಲಿ ಸೂಸೈಡ್ ಮಾಡ್ಕೊಳ್ತದೆ? ಸಾಧ್ಯವಾದಷ್ಟು ಪ್ರತಿಯೊಂದು ಕ್ಷಣ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ನೋಡ್ತದೆ. ಹಾಗಾಗಿ ಅದನ್ನು ಯಾರಾದರೂ ಕಾಪಾಡಿ ಅದಕ್ಕೆ ಹಾಲು ಹಾಕಿದರೂ ಕೂಡ ಅವ್ರನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಅದರ ಭಯ ಅದರದ್ದು, ಅದರ ಗುಣ ಅದು. ಹಾವಿಗೆ ಅದರ ಬೇಸಿಕ್ ಸ್ವಭಾವನೆ ಅದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಭಾಳ ಜನ ನಾವು ಪ್ರಯೋಗ ಮಾಡ್ತಾ ಇದ್ದೇವೆ, ಇವನಷ್ಟೇ ರೀ ಹಾಲು ಹಾಕಿ ಹಾವನ್ನು ಬಿಡಿಸಿದಂಗೆ ಒಂದು ಅವನಲ್ಲಿರೋದು ಮೂರ್ಖತ್ವ, ಹಾವಿನಲ್ಲಿರೋದು ಮೂರ್ಖತ್ವ ಅಲ್ಲ, ಭಯ. ಹಾಗಾಗಿ ಹಾವನ್ನು ಎಕ್ಸಾಂಪಲ್ ನೋಡಿಸ್ತೇವೆ. ಅಂಥ ಹಾವು ಹೇಗೆ ಆಗತ್ತೋ ಗೊತ್ತಾ? ಅನುಶಾಸನ ಪರ್ವದಲ್ಲಿ ಒಂದು ಉಲ್ಲೇಖನೆ ಬರುತ್ತೆ. ರುದ್ರದೇವರು ಪಾರ್ವತಿ ದೇವಿ ಹೇಳೋ ಕಾಲಕ್ಕೆ ನಾವು ನೋಡಬಹುದು ಈ ಘಟ್ಟವನ್ನು. ಯಾರಾದರೂ ತುಂಬ ತಾವು ಗಳಿಸಿದಂಥ ಹಣವನ್ನು ತಾವೂ ತಿನ್ನದೆ ಇನ್ನೊಬ್ಬರಿಗೂ ಕೊಡದೆ ಬರೀ ಕಬ್ಬಣದ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಭದ್ರವಾಗಿ ಬೀಗ ಹಾಕಿ ಯಾರೂ ಅದನ್ನು ಹತ್ತಿರಗೆ ಬರದಂತೆ ಯಾರೂ ಅದನ್ನು ಕಾಪಾಡ್ತಾರೋ ಅಂಥವರು ಜನ್ಮಾಂತರದಲ್ಲಿ ಹಾವಾಗ್ತಾರೆ. ಸಣ್ಣ ಒಂದು ಪೆಟ್ಟಿಗೆಯನ್ನು ಕಾಪಾಡಿದರೆ ಸಣ್ಣ ಹಾವಾಗ್ತದೆ. ದೊಡ್ಡ ಕಬ್ಬಣದ ಪೆಟ್ಟಿಗೆ ಅಥವಾ ದೊಡ್ಡ ನಿಧಿ ಅಂತಂದರೆ ದೊಡ್ಡ ಗಾತ್ರದಲ್ಲಿ ಹೆಬ್ಬ ಹಾವು ಆಗ್ಬೋದು ಅಷ್ಟೇ. ಅದರಲ್ಲಿ ಕೂಡ ವೆರೈಟೀಸ್ ಇದೆ. ನಾವು ಆ ರೀತಿ ಆಳಕ್ಕೆ ಚಿಂತನೆ ಮಾಡಿದರೆ ಯಾರು ಯಾವ ಹಾವು ಹಾಕ್ತಾರೆ ಗೊತ್ತಾಗ್ತದೆ. ಕೆಲವೊಂದು ಜನ ಚೇಳಾಗ್ತಾರೆ, ಸರೀಸೃಪಗಳು. ನಮ್ಮ ಭೂಮಿಗೆ ಹಾರಿಜಾಂಟಲ್ ಆಗಿರುವಂಥ ಸ್ಪೈನಲ್ ಕಾರ್ಡ್ ಇರುವಂಥ ಜೀವರಾಶಿಗಳಾಗ್ತವೆ. ಒಂದು ಜರ್ರಿ ಆಗ್ತಾನೆ, ಒಂದು ಚೇಳಾಗ್ತಾನೆ. ಆಗಲೂ ಏನಾಗುತ್ತೆ, ಅವನಿಗೆ ಸ್ವಲ್ಪ ಸ್ಫುರಣೆ ಇತ್ತು ಅಂತಕೊಳ್ಳಿ, ಅವನ ಕಬ್ಬಣದ ಪೆಟ್ಟಿಗೆಯಲ್ಲಿ ಎಲ್ಲವನ್ನು ಭದ್ರ ಮಾಡ್ತಾನೆ, ಯಾರಿಗೂ ಕೊಡೋದಿಲ್ಲ, ಮಗನಿಗೆ ಯಾರಿಗೂ ಬೀಗವನ್ನು ಕೊಡೋದಿಲ್ಲ. ಕೊನೆಗೂ ಒಂದಿನ ಸತ್ತ ನಂತರ ಅವನಿಗೇನಾಯಿತು, ಪ್ರಾರಬ್ಧವಶಾತು ಚೇಳು ಜನ್ಮ ಬಂತು, ಚೇಳೋ ಜರ್ರಿಯೋ ಆಗ್ತಾನೆ. ಆಗಿ ಅವನಿಗೆ ಸ್ವಲ್ಪ ಅವೇರ್ನೆಸ್ ಇರುತ್ತೆ, ಓ ಇದು ನನ್ನ ಪೆಟ್ಟಿಗೆ, ಇವನು ನನ್ನ ಮಗ ದುಡ್ಡು ತೊಗೊಂಡು ಹೋಗ್ತಿದ್ದಾನೆ, ಅವನನ್ನು ತಡಿಬೇಕು ಅಂತ ಹೇಳಿ ಆ ಚೇಳು ರೂಪದಲ್ಲೋ ಜರ್ರಿ ರೂಪದಲ್ಲಿರುವಂಥವನು ಅವನ ಮಗನ ಕಾಲನ್ನು ಕಚ್ತಾನೆ. ಅವನೇನು ಮಾಡ್ತಾನೆ, ಚಪ್ಪಲಿ ತಂದು ಅದರ ಮೇಲೆ 2 ಏಟು ಹಾಕಿ ಹೊಡೆದು ಕೊಲ್ಲು ಬಿಡ್ತಾನೆ. ಅಲ್ಲಿ ಮುಗಿದೋಯ್ತು. ಮತ್ತು ಈ ಥರ ಹಾವಾಗೋದು, ಈ ಥರ ಹಾವನ್ನು ನಿಧಿ ಕಾಯೋದು, ಇದೆಲ್ಲ ಕೂಡ ನಿತ್ಯ ಜೀವನದಲ್ಲಿ ನಡೆಯುವಂಥದ್ದೇ. ಆದರೆ ಇವತ್ತಿನ ದಿನ ನಾವೇನು ಕಬ್ಬಣದ ಪೆಟ್ಟಿಗೆ ಇಲ್ಲ, ಕರೆನ್ಸಿ ನೋಟುಗಳಿಲ್ಲ, ಆದರೂ ಇಲ್ಲಿ ಸೇವ್ ಮಾಡಿಕೊಳ್ಳೋದು ಪ್ರಧಾನ. ಅದು ಡಿಜಿಟಲ್ ಫಾರ್ಮಲ್ಲಿ ಇದೆಯೋ, ಕರೆನ್ಸಿ ಫಾರ್ಮಲ್ಲಿ, ಕ್ಯಾಶ್ ಫಾರ್ಮಲ್ಲಿ ಇದೆಯೋ ಅಂತ ಮುಖ್ಯ ಅಲ್ಲ. ಅದು ಕಾಲಕ್ಕೂ ಬದಲಾಗ್ತಾ ಇರುತ್ತೆ. ಹಾಗೆ ಕೊನೆಯ ಕ್ಷಣದಲ್ಲಿ ಯಾರಿಗೆ ಹಣದ ಮೇಲೆ ಆಶೆಯಿಂದ ನಾನು ಹೋದರೆ ಈ ಹಣವನ್ನು ಎಲ್ಲಿ ಹಾಳು ಮಾಡ್ತಾರೋ ಅಂತಂಬುದು ಯಾರಿಗೆ ತಲೆಯಲ್ಲಿ ಇರುತ್ತೋ ಅವರು ಮತ್ತೆ ಭೂಮಿಗೆ ಹಾರಿಜಾಂಟಲ್ಲಾಗಿ ಪ್ರಯಾಣ ಮಾಡುವಂಥ ಯಾವ ಪ್ರಾಣಿಯಾಗಾದರೂ ಹುಟ್ಟಬೋದು. ಹಲವಾರು ಕಾಲುಗಳಿರುವಂಥ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಹಾವಾಗಿ ಹುಟ್ಟಬೋದು, ಚೇಳಾಗಿ ಹುಟ್ಟಬೋದು, ಜರ್ರಿಯಾಗಿ ಹುಟ್ಟಬೋದು, ಕೀಟವಾಗಿ ಹುಟ್ಟಬೋದು, ಏನಾದರೂ ಹುಟ್ಟಬೋದು. ಸೊ ಇದರಲ್ಲಿ ಭಾಗವತದಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಚಿಂತೆ, ಮರಣಕಾಲದಲ್ಲಿ ಯಾವ ಚಿಂತೆ ಇರಬೇಕು? ಶುಕ್ಲ ಚಿಂತೆ, ಆರ್ತ ಚಿಂತೆ, ಉಗ್ರ ಚಿಂತೆ, ಒಬ್ಬನ ಮೇಲೆ ದ್ವೇಷ, ತುಂಬ ದ್ವೇಷ. ನನ್ನ ಈ ತುಂಬ ಗಳಿಸಿರ್ತಾನೆ, ಅವನಿಗೆ ಮೋಸ ಮಾಡಿರ್ತಾನೆ, ಅವನಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಹಾಸ್ಪಿಟಲ್ ತೊಗೊಂಡೇ ಹಾಕ್ತಾರೆ. ನನ್ನ ಜೀವನವನ್ನು ನಾಶ ಮಾಡಿ ನನ್ನ ರೋಡ್ಡಿಗೆ ಎಳೆದು ನನ್ನ ಮಕ್ಕಳ ಜೀವನನ ನಾಶ ಮಾಡಿದಂಥವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ಅವನಿಗೆ ಹೀಗಾಗಬೇಕು, ಆಗಬೇಕು ಅಂತೇಳಿ ಮನಸ್ಸಲ್ಲಿ ಚಿತ್ರಣ ಮಾಡ್ತಾ ಇರ್ತಾನೆ. ಉಗ್ರ ಚಿಂತೆ, ಅವನು ಏನಾಗ್ತಾನೆ, ಜನ್ಮಾಂತರದಲ್ಲಿ ರಿವೆಂಜ್ ತಗೊಳ್ಳುವಂಥ ಪ್ರಾಣಿಯಾಗಿ ಹುಡ್ತಾನೆ. ಈ ಒಂದು ಹುಲಿಯಾಗಲಿ ಅಥವಾ ಸಿಂಹವಾಗಲಿ ತುಂಬ ಹೇಯವಾದಂಥ ಪ್ರಾಣಿಯಾಗಿ ಹುಡ್ತಾನೆ. ಇದು ನಾವು ಆಳಕ್ಕೆ ನೋಡಿದಾಗ ನಮಗೆ ಗೊತ್ತಾಗುವಂಥ ದೃಷ್ಟಾಂತಗಳಿವೆಲ್ಲ.
ಚಿಂತನೆ ಮಾಡೋ ಸಮಯದಲ್ಲಿ ಭಯ ಆಗ್ತದೆ, ಆದರೆ ಭಯಪಟ್ಟರೆ ಹಾವಿನ ಜೀವನ ಆಗ್ತದೆ. ಅದು ಯಾವಾಗೂ ಭಯಪಡೋದೇ ಆಗ್ತದೆ. ತಿಳ್ಕೊಂಡ ಮೇಲೆ ಮತ್ತೆ ಭಯ ಇರಲ್ಲ, ಪ್ರಾರಂಭದಲ್ಲಿ ಭಯ ಇರುತ್ತೆ. ತಿಳ್ಕೊಳ್ಳದೇ ಇದ್ದರೆ ಯಾವಾಗಾದರೂ ತಿಳ್ಕೋಬೇಕು. ಏಕೆಂತಂದರೆ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಇದೇ ಸಬ್ಜೆಕ್ಟು. ತಿಳ್ಕೊಳ್ಳದೇ ಇದ್ದರೆ ಎಕ್ಸಾಮಿನೇಷನ್ ಏನು ಬರಿತೀರಾ? ಇಲ್ಲಪ್ಪ ಅಂಥದ್ದೆಲ್ಲ ಚಿಂತನೆ ಮಾಡಬೇಡ್ರಿ, ಸಾವಿನ ಚಿಂತನೆ ಮಾಡಬೇಡ. ಓಕೆ, ಚೆನ್ನಾಗಿದೆ. ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆ ಹೆಂಗೆ ಮಾಡಬೇಕು ಮತ್ತೆ ಚಿಂತನೆ ಮಾಡದೇ ಇದ್ದರೆ? ಭೀಷ್ಮಾಚಾರ್ಯರಿಗೆ ಕೂಡ ಕೊನೆಯ ಕಾಲದಲ್ಲಿ ಎಷ್ಟೇ ಭಗವಂತನ ಬಗ್ಗೆ ಯೋಚಿಸಿದರೂ ಕೂಡ ಕಂಡಿದ್ದೇನು? ತನ್ನದೇ ಬಾಣದಿಂದ ಗಾಯಗೊಂಡು ನೆತ್ತರು ಸುರಿಯುತ್ತಿರುವಂಥ ಕೃಷ್ಣನೇ ಕಾಣಿದ್ದಾನೆ. ಎದುರುಗಡೆ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಅವನ ಬಾಣವನ್ನು ಹೊಡೆದ್ನಲ್ಲ ಕೃಷ್ಣನಿಗೆ, ರಥಕ್ಕೆ ಹೊಡೆದ. ಅದು ಎಲ್ಲೋ ಒಂದು ಕಡೆ ಗಾಯ ಆಗ್ತದೆ. ಬೆಂಕಿ ಬಂದಾಗ ಕೃಷ್ಣನ ಮೇಲೆ ಸಿಡಿತದೆ, ಅದು ರಕ್ತ ಬರ್ತದೆ. ಭಗವಂತನೇ ಕಾಣ್ತಾ ಇದ್ದಾನೆ. ಆದರೆ ಹೆಂಗೆ ಕಾಣಿದ? ಆನಂದ ಸ್ವರೂಪನಾದಂಥ ಭಗವಂತನ ದರ್ಶನ ಆಗಲಿಲ್ಲ. ಆದರೆ ಕೃಷ್ಣ ರಕ್ತ ನೋಡ್ತಾ ಇದ್ರೆ ನಾನು ಹೊಡೆದ್ನಲ್ಲ ಅಂತ ಚಿಂತನೆಯೇ ಕಾಡಿತು. ಅಷ್ಟೇ ಆಗಲಿ, ಎದುರುಗಡೆ ಸಾಕ್ಷಾತ್ ಭಗವಂತ ಇದ್ದರೂ ಕೂಡ ಭಗವಂತ ಅಂತ ಗೊತ್ತು ಭೀಷ್ಮಾಚಾರ್ಯರಿಗೆ, ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ. ಭೀಷ್ಮನಿಗೆ ಗೊತ್ತು, ಕುಂತಿದೇವಿಗೆ ಗೊತ್ತು. ಅಂತ ಭೀಷ್ಮನಿಗೆ ಕೃಷ್ಣನೇ ಭಗವಂತ ಅಂತ ಗೊತ್ತಿದ್ದ ಮೇಲೆ ಯಾಕೆ ಚಿಂತನೆ ಬರಲಿಲ್ಲ? ನಾನೇ ಹೊಡೆದೆ, ರಕ್ತ ಬಂತು ಕೃಷ್ಣನಿಗೆ, ಪರಮಾತ್ಮಗೆ ಹೊಡೆದ್ನಲ್ಲ, ಈ ಚಿಂತನೆಯೇ ತಲೆಯಲ್ಲಿತ್ತೇ ಆಗಲಿ. ಜಗದ್ವಿರಾಟ್ ಸ್ವರೂಪನಾದಂಥ ಭಗವಂತ ನನ್ನ ಮುಂದೆ ಇದ್ದಾನೆ, ಇನ್ನೇನು ಬೇಕು? ಭೀಷ್ಮನಿಗೆ ಗೊತ್ತಿಲ್ಲದ ವಿಷಯ ಈ ವಿಷಯ ಭೀಷ್ಮನಿಗೆ ಗೊತ್ತಿಲ್ವಾ? ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಅದು ಗೊತ್ತಿಲ್ವಾ? ಗೊತ್ತು. ಯಾಕೆ ಬರಲಿಲ್ಲ ಅಷ್ಟೇ. ಇಲ್ಲಿ ನಾವು ಅರಿಯಬೇಕಾದಂಥ ವಿಚಾರ ಏನಂತಂದರೆ, ನಾವು ಯಾವುದೇ ಕೆಟ್ಟ ಸಂಗತಿಯನ್ನು ಗಾಢವಾಗಿ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬಾರದು. ಹಚ್ಚಿಕೊಂಡ್ರೆ ಏನಾಗ್ತದೆ? ಕೊನೆ ಕಾಲದಲ್ಲಿ ಅದೇ ಕಾಣುತ್ತೆ ನಮಗೆ. ಭೀಷ್ಮಾಚಾರ್ಯರಿಗೆ ರಕ್ತದಿಂದ ಒದ್ದಾಡುವುದಲ್ಲ, ರಕ್ತದಿಂದ ಕಾಣುವಂಥ ಭಗವಂತ ಹೇಗೆ ಕಾಣಿಸಿಕೊಳ್ತಾನೆ, ಹಾಗೆ ನಮಗೆ ಜೀವನದಲ್ಲಿ ನಾವು ಮಾಡಿದಂಥ ಕೆಟ್ಟದ್ದೆಲ್ಲ ಕಾಣಿಸಿಕೊಳ್ತದೆ. ನಾನು ಅವ್ರಿಗೆ ಹಿಂಗೆ ದ್ರೋಹ ಮಾಡಿದೆ, ನಂಗೆ ಹಿಂಗಾಯಿತು, ಅವನಿಗೆ ದ್ರೋಹ ಮಾಡಿದೆ, ಹಿಂಗಾಯಿತು. ಇದೇ ಸಾಯೋ ಸಮಯದಲ್ಲಿ ಕಾಣುತ್ತೆ. ಇಡೀ ಜೀವನದಲ್ಲಿ ನಾವು ಯಾವತ್ತೂ ಕೆಟ್ಟದ್ದನ್ನು ಯೋಚಿಸಬಾರದು, ಯಾರನ್ನೂ ಕೆಟ್ಟವರೆಂದು ದ್ವೇಷಿಸಬಾರದು. ಒಬ್ಬರನ್ನು ದ್ವೇಷಿಸುವುದು ತುಂಬ ಕೆಟ್ಟದ್ದು. ಅದು ನಮ್ಮ ಇಡೀ ಬದುಕನ್ನೇ ಹಾಳು ಮಾಡ್ತದೆ. ದುಷ್ಟರಿಂದ ದೂರ ಇರೋದು ತುಂಬ ಒಳ್ಳೆಯದು, ಆದರೆ ದ್ವೇಷಿಸಬೇಡ. ಒಬ್ಬರನ್ನು ದ್ವೇಷಿಸೋದು, ನಿಂದಿಸೋದು, ಅದನ್ನು ಗಾಢವಾಗಿ ಹಚ್ಚಿಕೊಳ್ಳುವುದರಿಂದ ಅವನಿಗೇನು ಬಾಧಕ ಇಲ್ಲ. ಆದರೆ ನಮ್ಮ ಬದುಕನ್ನು ನಾವು ಹಾಳು ಮಾಡಿಕೊಳ್ತೇವೆ. ಕೊನೆ ಕಾಲದವರೆಗೂ ಅದೇ ಬರ್ತಾ ಇರುತ್ತೆ. ನಾವು ಯಾಕಂದರೆ ಪಶ್ಚಾತ್ತಾಪ ಆಗತ್ತಲ್ವಾ? ಪಶ್ಚಾತ್ತಾಪ ಜೀವಂತವಾಗಿದ್ದಾಗ ಆದರೆ ತುಂಬ ಒಳ್ಳೆಯದು. ಸಾಯೋ ಸಮಯದಲ್ಲಿ ಪಶ್ಚಾತ್ತಾಪ ಆದರೆ ಏನಾಗುತ್ತೆ? ಸಾಯೋ ತನದಲ್ಲಿ ಕೂಡ ಅದನ್ನೇ ನೆನೆಸ್ತಾ ಇರ್ತೇವೆ, ಭಗವಂತನಲ್ಲಿ ನೆನೆಸ್ತೇವೆ. ಅವನಿಗೆ ದ್ರೋಹ ಮಾಡಿದೆ ಅದನ್ನೇ ನೆನೆಸ್ತಾ ಇರ್ತೇವೆ. ನಾವು ದ್ವೇಷಿಸುವಂಥ ವಸ್ತು ನಮ್ಮ ತಲೆಯಲ್ಲಿ ಗಾಢವಾಗಿ ನೆಲೆ ನಿಲ್ಲುತ್ತದೆ ಮತ್ತು ನಮ್ಮನ್ನು ಅಧಃಪಾತಕ್ಕೆ ಕೊಂಡೊಯ್ತದೆ. ಅದು ಸಾವಿನ ಕಾಲದಲ್ಲಿ ಕೊನೆಗೆ ತಲೆ ಎತ್ತಿ ಹೆಡ ಅರಳಿಸುತ್ತದೆ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ನಾವು ಈ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಯಾರನ್ನಾದರೂ ಟೀಕೆ ಮಾಡಲು ನಾವು ಅರ್ಹರಲ್ಲ. ಯಾಕೆ ಅಂತಂದರೆ, ಯಾರೋ ಒಬ್ಬನು ತಪ್ಪು ಮಾಡಿದ್ದಾನೆ, ನಾವು ಅವರನ್ನು ಟೀಕೆ ಮಾಡ್ತೇವೆ. ಟೀಕೆ ಮಾಡಬೇಕಾದ್ರೆ ಅವನಿಗೊಂದು ಕ್ವಾಲಿಫಿಕೇಷನ್ ಇರಬೇಕು. ನಮ್ಮ ಜೀವನದಲ್ಲಿ ಆ ತಪ್ಪು ನಾವು ಯಾವಾಗೂ ಮಾಡಿರಬಾರ್ದು. ನಾವು ಎಂದಿಗೂ ಯಾವ ತಪ್ಪು ಮಾಡದೇ ಇದ್ದರೆ ಒಬ್ಬರನ್ನ ಬೈಲಿಕ್ಕೆ ನಮಗೆ ಎಲಿಜಿಬಿಲಿಟಿ ಇದೆ. ನಾವು ಯಾವ ತಪ್ಪು ಮಾಡಲಿಲ್ವಾ? ನಾವು ಕೂಡ ಹಲವಾರು ತಪ್ಪುಗಳು ಮಾಡಿದ್ದೀವಿ ತಾನೆ. ಹಾಗಾಗಿ ಇನ್ನೊಬ್ಬರನ್ನು ಬೈಲಿಕ್ಕೆ ನಮಗೆ ಎಲಿಜಿಬಿಲಿಟಿನೇ ಇಲ್ಲ. ಇದನ್ನು ತಿಳ್ಕೊಳ್ಬೇಕು. ಯಾಕೆಂತಂದರೆ ನಮಗೆ ಅಂತರಂಗದ ದರ್ಶನ ಇಲ್ಲ. ಯಾಕೆ ನಾವು ಅರ್ಹರಲ್ಲ? ನಮಗೆ ಅಂತರಂಗದಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ. ನಾವು ಮಾತನಾಡೋದು ಕೇವಲ ಹೊರನೋಟದಿಂದ ಮಾತ್ರವೇ, ಒಳಗೆ ಯಾರು ಏನು ಅಂತ ನೋಡುವಂಥ ಶಕ್ತಿ ನಮಗಿಲ್ಲ. ಆದ್ದರಿಂದ ಇನ್ನೊಬ್ಬರ ಚಿಂತನೆ ಬಿಟ್ಟು ಸದಾ ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾನೆ ಕೃಷ್ಣ. ನಾವು ಚಿಂತಿಸಬೇಕಾದಂಥ ಏಕಮಾತ್ರ ವಸ್ತು ಯಾವುದು ಅಂತಂದರೆ ಭಗವಂತನ ಮಾತ್ರವೇ. ಯಾಕೆ ಭಗವಂತನನ್ನು ಚಿಂತಿಸಬೇಕು? ಅಂತ್ಯಕಾಲದಲ್ಲಿ ಭಗವಂತನನ್ನು ಚಿಂತಿಸಿದವರು ನನ್ನನ್ನೇ ಬಂಧಿಸಿ ಸೇರ್ತಾರೆ ಅಂತ ಹೇಳ್ತಾನಲ್ಲ ಕೃಷ್ಣ.
ಹಿಂದಿನ ಶ್ಲೋಕದಲ್ಲಿ. ಈಗ ಒಂದು ದೊಡ್ಡ ಸಮಸ್ಯೆ ಆಯಿತು. ಸರ್ ಅಂತ್ಯಕಾಲದಲ್ವಲ್ಲ, ಮಾಡೋಣ. ಆದರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ದಿನಾಗೂ ಭಗವಂತನ ಸ್ಮರಣೆ ಮಾಡಬೇಕಲ್ವಾ? ಯಾವುದಾದ್ರೂ ಒಂದು ಕೆಟ್ಟದ್ದನ್ನು ಯೋಚಿಸಿದರೆ ಅಂತ್ಯಕಾಲದಲ್ಲಿ ಅದೇ ನೆನಪು ಬರೋದಾದರೆ ಒಳ್ಳೆಯದನ್ನು ಯೋಚಿಸಿ, ಆ ಒಳ್ಳೆಯದೇ ಅಂತ್ಯಕಾಲದಲ್ಲಿ ಬರುತ್ತಲ್ವಾ? ಯಾಕೆ ಮನುಷ್ಯ ಒಳ್ಳೆಯದನ್ನು ಯೋಚಿಸುವುದಿಲ್ಲ? ಇದಕ್ಕೆ ಉತ್ತರ 6ನೇ ಅಧ್ಯಾಯದಲ್ಲಿ ನಾವು ಹೇಳಿದ್ದೇವೆ. ರಾಗದ್ವೇಷಗಳು ಅತಿಯಾಗಿ ಕಾಡ್ತಾ ಇರುತ್ತೆ. ಅದು ಹೇಗೆ ತಡಿಬೇಕು, ಅದಕ್ಕೂ ಭಗವಂತ ಹಿಂದೆ ಉತ್ತರವನ್ನು ಕೊಟ್ಟಿದ್ದಾನೆ. ಎಂಥವನಿಗೂ ಕೂಡ ಮನಸ್ಸನ್ನು ನಿಯಂತ್ರಣ ಮಾಡೋದು ಸುಲಭದ ಕೆಲಸ ಅಲ್ಲ, ಸಾಧ್ಯದ ಕೆಲಸ ಅಲ್ಲ. ಆದರೆ ನಿಯಂತ್ರಣ ಮಾಡಬೇಕಾದ್ರೆ ಉಪಾಯ ಇದೆ. ಅಭ್ಯಾಸ ವೈರಾಗ್ಯಗಳಿಂದ ಅದನ್ನು ನಿಯಂತ್ರಣೆ ಮಾಡಬಹುದು. ಕಷ್ಟ ಆದರೂ ಸಾಧ್ಯವಾಗಲದ್ದಷ್ಟು ಕಷ್ಟ ಏನೂ ಅಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ಏನಾದರೂ ಚಿಂತನೆ ಮಾಡುವ ಕಾಲಕ್ಕೆ 3 ಪರೀಕ್ಷೆಗಳನ್ನು ಮಾಡಿಕೊ. ಏನು ನೀನು ವಸ್ತುವನ್ನಾಗಲಿ, ವಿಷಯವನ್ನಾಗಲಿ, ವ್ಯಕ್ತಿಯನ್ನಾಗಲಿ ನೀನು ತಿಳಿಯ ಬಯಸ್ತೀಯೋ ಅದು ಸತ್ಯವಾಗಿದೆಯಾ ಅಂತ ತಿಳ್ಕೊ. ಅಂದರೆ ಅದು ನಿಜವಾಗೂ ಪ್ರತ್ಯಕ್ಷವಾಗ ಕಂಡಂಥದ್ದ ಪ್ರಶ್ನೆ ಮಾಡಿಕೊ. ಹೌದು, ಕಂಡದ್ದು. 2ನೇ ಪ್ರಶ್ನೆ, ಅದು ಒಳ್ಳೆಯ ವಿಷಯವ ಅಂತ ನೀವು ಪ್ರಶ್ನೆ ಮಾಡಿಕೊ. ಒಳ್ಳೆಯ ವಿಷಯವ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಏನಾಗ್ತದೆ? ಅಲ್ಲಿಗೆ ಅದು ರಿಜೆಕ್ಟ್ ಆಗೋದು. ಇಫ್ ಎಸ್, ಮುಂದಕ್ಕೆ ಹೋಗು. ಇಲ್ಲ, ಒಳ್ಳೆಯ ವಿಷಯ ಅಲ್ಲ, ಇಗ್ನೋರ್ ಮಾಡಿಬಿಡು. ಒಳ್ಳೆಯ ವಿಷಯ ಮಾತ್ರ ಆದರೆ ಸರಿ ಹೋಗೋದು, ಅದು ನಿನಗೆ ಉಪಯೋಗ ಆಗಬೇಕು. ಪ್ರಪಂಚದಲ್ಲಿ ಎಲ್ಲ ಒಳ್ಳೆಯ ವಿಷಯ ಇರುತ್ತೆ, ಅದರೆಲ್ಲ ನೋಡ್ತಾ ಹೋದರೆ ನಮಗೆ ಜೀವಮಾನದ ಸಮಯ ಸರಿ ಹೋಗೋದಿಲ್ಲ. ಒಳ್ಳೆಯ ವಿಷಯ ಎಲ್ಲ ನಮಗೆ ಬೇಕಾಗಿಲ್ಲ, ಆದರೆ ನನಗೆ ಉಪಯೋಗ ಆಗುವಂಥ ಒಳ್ಳೆಯ ವಿಷಯ ಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ಎಲ್ಲ ಒಳ್ಳೆಯ ವಿಷಯವೇ. ಎಲ್ಲ ಒಳ್ಳೆಯ ವಿಷಯಗಳು ಮನೆಗೆ ತಂದಿಟ್ಕೊಂಡ್ರಿ ಏನಾಗುತ್ತೆ? ನಮಗೆ ಜಾಗ ಇರೋದಿಲ್ಲ. ಹಾಗಾಗಿ ಒಳ್ಳೆಯದೇ, ಆದರೆ ನನಗೆ ಉಪಯೋಗ ಇರಬೇಕು. ಹಾಗಾಗಿ 3 ಪರೀಕ್ಷೆಗಳನ್ನು ಮಾಡಿಕೊ. ನಾನು ಯಾವುದೇ ಆಗಲಿ ಒಂದು ವಿಷಯ ಕೇಳಿದ್ದೇನೆ, ಕಂಡಿದ್ದೇನೆ, ಪ್ರತ್ಯಕ್ಷವಾಗಿ ನೋಡಿದ್ದೇನಾ, ಕಂಡಿದ್ದೀನಾ, ಕೇಳಿದ್ದೀನಾ? 2ನೇದು, ಅದು ಒಳ್ಳೆಯ ವಿಷಯವ? 3ನೇದು, ಅದು ಉಪಯೋಗ ಆಗುವಂಥ ವಿಷಯವ? ಇದಕ್ಕೆ ಎಗೇನೆಸ್ಟ್ ಆಗಿ ನೋ ಅಂತ ಯಾವ್ದನ್ನ ಬಂತು, ರಿಜೆಕ್ಟ್ ಮಾಡಿ. ಅಲ್ಲಿಗೆ ಏನಾಗುತ್ತೆ? ಒಳ್ಳೆಯ ವಿಷಯಗಳು ಮಾತ್ರವೇ ಒಳಗೆ ಹೋಗುತ್ತೆ. ಆವಾಗ ಯಾವಾಗೂ ಇಂದ್ರಿಯಗಳು ಒಳ್ಳೆಯ ವಿಷಯವನ್ನೇ ಆಲೋಚನೆ ಮಾಡ್ತದೆ. ಒಳ್ಳೆಯ ವಿಷಯವೇ ತಲೆಗೆ ಬಂದಾಗ ಏನಾಗುತ್ತೆ? ಅಂತ್ಯಕಾಲದಲ್ಲಿ ಕೂಡ ನಾವು ಒಳ್ಳೆಯದನ್ನೇ ಚಿಂತನೆ ಮಾಡ್ತೇವೆ. ಸೊ ಇದನ್ನು 6ನೇ ಅಧ್ಯಾಯದಲ್ಲಿ ಹೇಳಿದೆ. ಬೇಕಾದರೆ ನೀವು ಹಿಂದೆ ಅಧ್ಯಾಯಗಳಿಗೆ ಹೋಗಿ ಕೊನೆಯ ಶ್ಲೋಕಗಳನ್ನು ನೋಡ್ಬೋದು. ಅಧ್ಯಾಯದಲ್ಲಿ 5 ಒಂದು ಕೊನೆಯಿಂದ 5 ಶ್ಲೋಕಗಳು ಇದರ ಬಗ್ಗೆ ಚಿಂತನೆ ಇರುತ್ತೆ. ಮತ್ತು ನಮ್ಮ ಹಿಂದಿನವರು ಇದಕ್ಕೋಸ್ಕರ ಇದಕ್ಕೆ ತುಂಬ ಒತ್ತು ಕೊಡ್ತಿದ್ರು. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿ. ಏನೂ ಗೊತ್ತಿಲ್ಲದಂಥ ಸಾಮಾನ್ಯ ಮನುಷ್ಯ ಕೂಡ ಆ ಊರಿನಲ್ಲಿ ಒಂದು ರಾಮ ಮಂದಿರ, ಯಾವುದೋ ಒಂದು ಭಜನೆ ಮಂದಿರ ಅಂತ ಇಟ್ಟುಕೊಂಡು ಸಂಜೆ ಎಲ್ಲ ಕೆಲಸ ಆದ ಮೇಲೆ ಹೊಲದಿಂದ ಮನೆಗೆ ಬಂದು ಸ್ನಾನವನ್ನು ಮಾಡಿ ಆ ಭಜನೆ ಮಂದಿರಕ್ಕೆ ಹೋಗಿ ಅಲ್ಲಿ ಯಾರೋ ಶ್ರೀರಾಮ ಜಯರಾಮ ಅಂತ ಹಾಡು ಹೇಳ್ತಾ ಇರ್ತಾರೆ. ಒಂದು ತಾಳವನ್ನು ಇಟ್ಕೊಂಡು ಅದನ್ನು ಹಾಕ್ತಾ ಇರ್ತಾನೆ, ತಾಳವನ್ನು ಬಾರಿಸ್ತಾ ಇರ್ತಾನೆ. ಯಾಕೆಂದರೆ ಅದೇ ತಲೆಗೆ ಹೋಗ್ತಾ ಇರುತ್ತೆ. ದಿನಾಗೂ ಅದು ತಲೆಗೆ ಹೋಗಿ 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 ಏನಾಗುತ್ತೆ? ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯೇ ಬರುತ್ತೆ. ಏನೂ ಗೊತ್ತಿಲ್ಲದಂಥ ಸಾಮಾನ್ಯದಾದವನಿಗೆ ಆ ಥರ ಮಾಡಬೇಕಾದ್ರೆ ಗೊತ್ತಿದ್ದವನು ಹೇಗೆ ಮಾಡಬೇಕು? ಅದಕ್ಕೆ ನಮ್ಮ ಹಿಂದಿನವರು ಏನು ಮಾಡ್ತಿದ್ರು? ಇದಕ್ಕೊಂದು ವಿಶೇಷವಾದಂಥ ಒಂದು ವ್ರತವನ್ನು ಮಾಡ್ತಿದ್ರು. ನಮಗದು ಗೊತ್ತಿದೆ, ನಾಮಪ್ರವಾಗಿ ಅದು ಏನು ಅಂತ. ಅಖಂಡ ಏಕಾದಶಿ ವ್ರತ ಅಂತ. ಅದು ಈಗ ಏಕಾದಶಿ ಆಗಿದೆ, ಅಖಂಡ ಹೋಯಿತು, ವ್ರತ ಹೋಯಿತು. ಹಿಂದೆ ಅದು ವ್ರತಾಚರಣೆ. ವ್ರತ ನಿಯಮಗಳು ಇದೆಲ್ಲ ಕೂಡ ಬಾಹ್ಯ ಸಾಧನೆಗಳು. ಯಾಕೆ? ಅಂತರಂಗವನ್ನು ಪರಿಪಕ್ವತೆ ಮಾಡಲಿಕ್ಕೆ. ಯಾವುದೇ ವ್ರತಾಚರಣೆ ಮಾಡಿ ಅದು ಯಾವುದಕ್ಕಾಗಿ? ಮನಸ್ಸನ್ನು ಭಗವಂತನ ಕಡೆ ತಿರುಗಿಸುವುದಕ್ಕೋಸ್ಕರವೇ. ಭಗವಂತನ ಕಡೆ ಮನಸ್ಸನ್ನು ತಿರುಗಿದೋಸ್ಕೋಸ್ಕರವೇ ವ್ರತ, ಅನುಷ್ಠಾನ, ಜಪ, ಪಾರಾಯಣ, ಅಭಿಷೇಕ, ಮಂಗಳಾರತಿ ಎಲ್ಲವೂ ಬರುತ್ತೆ. ಮನಸ್ಸು ಭಗವಂತನ ಕಡೆ ಹೋಗಲಿ ಅಂತ. ಅಖಂಡ ಏಕಾದಶಿ ಅಂದರೆ ಹಿಂದೆ ಹೇಗೆ ಮಾಡ್ತಿದ್ರು ಅಂತಂದರೆ, ದಶಮಿ ದಿನ ಒಪ್ಪತ್ತು ಊಟ ಮಾಡ್ತಿದ್ರು, ಮಧ್ಯಾಹ್ನ ಊಟ ಮಾಡ್ತಿದ್ರು, ಮತ್ತೆ ಸಾಯಂಕಾಲ ಫಲಹಾರ ತಗೋದಲ್ಲ ಏನಿಲ್ಲ. ದಶಮಿ ದಿನ ಮಧ್ಯಾಹ್ನ ಪರಿಸಮಾಪ್ತವನ್ನು ಮಾಡಿದರೆ ಅಲ್ಲಿಂದನೇ ಏಕಾದಶಿ ವ್ರತದ ಉಪವಾಸ ಶುರುವಾಗ್ತದೆ. ಅಂದರೆ ಫಸ್ಟ್ ಏನು ಮಾಡಬೇಕು? ಶರೀರಕ್ಕೆ ಅನ್ನ ಇಲ್ಲದೆ ತಡಿಬೇಕು.
ಆ ಅನ್ನ ಇಲ್ಲದೆ ತಡಿಬೇಕು, ಊಟ ಹಾಕದೆ ತಡಿಬೇಕು ಯಾವಾಗ? ದಶಮಿಯಿಂದಲೇ ಶುರುವಾಗಬೇಕು. ದಶಮಿ ದಿನ ರಾತ್ರಿ ಸಂಪೂರ್ಣವಾಗಿ ಹೊಟ್ಟೆ ಖಾಲಿ ಇರುತ್ತೆ. ಏಕಾದಶಿ ಪೂರ್ತಿ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಇಡಬೇಕು. ಯಾಕೆಂದರೆ ಹೊಟ್ಟೆಯಲ್ಲಿ ಊಟ ಬಿತ್ತಂದ್ಕೊಳ್ಳಿ ನಿದ್ದೆ ಬರುತ್ತೆ, ಅಥವಾ ವಿಕಾರಗಳಾಗ್ತದೆ. ನಾವು ಏನು ಪದಾರ್ಥವನ್ನು ತಿಂದಿದ್ದೀವೋ ಆ ಸೆಳೆತಕ್ಕೊಳಗಾಗ್ತದೆ. ತುಂಬ ಆನಿಯನ್ಸ್ ತಿನ್ನಿ, ನಿಮಗೆ ವಿಚಿತ್ರವಾದ ವಿಕಾರಗಳು ಬರುತ್ತೆ, ಕಾಮೋದ್ರೇಕಗಳು ಜಾಸ್ತಿ ಆಗ್ತದೆ. ಹಾಗೆ ಏನು ಪದಾರ್ಥ ತಿಂತೀವೋ ಅದರ ಮೇಲೆ ಆಧಾರ ಪಡ್ತದೆ. ಹಾಗೆ ಫಸ್ಟು ಸ್ಟೊಮಕ್ಕನ್ನು ಎಂಟಿ ಮಾಡಬೇಕು. ಮಾಡಿ ಆ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಆವಾಗ ಏನಾಗುತ್ತೆ, ಹೊಟ್ಟೆ ಎಂಟಿ ಆಗೋದೊಂದೇ ಅಲ್ಲ, ಬುದ್ಧಿ ಕೂಡ ಎಂಟಿ ಆಗುತ್ತೆ. ಯಾಕೆಂತಂದರೆ ಅನ್ನ ಬೀಳದೇ ಇದ್ದರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಏಕಾದಶಿ ದಿನ ಬುದ್ಧಿ ಕೆಲಸ ಮಾಡಿತು ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಲೌಕಿಕ ವಿಚಾರವನ್ನು ಚಿಂತನೆ ಮಾಡ್ತಾ ಇರ್ತದೆ, ಲೋಕ ವ್ಯವಹಾರವನ್ನು ಚಿಂತನೆ ಮಾಡ್ತಾ ಇರ್ತದೆ. ನಮಗೆ ಭಗವಂತನ ವಿಚಾರಕ್ಕೆ ಬುದ್ಧಿ ಜಾಸ್ತಿ ಕೆಲಸ ಮಾಡಬಾರ್ದು. ಅದಕ್ಕೆ ನೋಡಿ, ಜ್ಞಾನ ಎಲ್ಲಿದೆಯೋ ಅಲ್ಲಿ ಬುದ್ಧಿಯ ಅವಶ್ಯಕತೆ ಜಾಸ್ತಿ ಇಲ್ಲ. ನಿಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ನೋಡಿದ್ರೆ ಗುರುವಿನ ಸ್ವಕ್ಷೇತ್ರ ಯಾವುದು? ಮೀನ. ಅಲ್ಲಿ ಬುಧ ಗ್ರಹ ನೀಚ ಸ್ಥಾನದಲ್ಲಿ ವೀಕ್ ಆಗಿರ್ತಾನೆ. ಸ್ವತಂತ್ರವಾದಂಥ ಬುದ್ಧಿ ಕೆಲಸ ಮಾಡಬಾರದು. ನಿಮಗಿದು 17ನೇ ಅಧ್ಯಾಯದಲ್ಲಿ ಬರುತ್ತೆ ಇದರ ಬಗ್ಗೆ. ಈ ಬುದ್ಧಿಯ ವಿಚಾರ ಏನು, ಬುದ್ಧಿಯ ಅವಶ್ಯಕತೆ ಯಾಕೆ ಇಲ್ಲ ಭಗವಂತನ ವಿಚಾರದಲ್ಲಿ ಅಂತ. ಸೊ ಅಲ್ಲಿ ಬುದ್ಧಿಯನ್ನು ಫಸ್ಟು ಎಂಟಿ ಮಾಡಬೇಕು. ರಾತ್ರಿ ಎಂಟಿ ಮಾಡಿ, ದಶಮಿ ದಿನ ರಾತ್ರಿ ಬುದ್ಧಿ ಎಂಟಿ ಆಗ್ತದೆ, ಮರುದಿನ ಹೊಟ್ಟೆ ನೋವು ಸುಡ್ತಾ ಇರ್ತದೆ. ಪ್ರಾರಂಭದಲ್ಲಿ ಸಾಧನೆ ಮಾಡಿಕೊಳ್ಳೋರಿಗೆ ಫಸ್ಟು ತಿಂದ ಅಭ್ಯಾಸ ಆದ ಕಾರಣ ಸ್ವಲ್ಪ ದಿನ ವೇದನೆ ಇರುತ್ತೆ, ಮತ್ತೆ ಇರುವುದಿಲ್ಲ. ಬೆಳಗ್ಗಿನಿಂದ ಬುದ್ಧಿ ಆಲೋಚನೆ ಮಾಡಿರ್ತಾನೆ, ಅದು ಬೇಕು, ಲೌಕಿಕ ವ್ಯವಹಾರಕ್ಕೆ ನೀವು ಇನ್ವಾಲ್ವ್ ಆಗೋದು. ಬುದ್ಧಿ ಕೆಲಸ ಮಾಡೋದ್ರಿಂದ ನೀವು ಲೌಕಿಕ ವಿಚಾರವನ್ನು ಆಲೋಚನೆ ಮಾಡೋದಿಲ್ಲ. ಯಾವಾಗಾದರೂ ನೀವು ಪರೀಕ್ಷೆ ಮಾಡಿಕೊಳ್ಳಿ, ಹಸುವಾಗಿದ್ದಾಗ ಯಾರಾದರೂ ಬಂದು ಏನಾದರೂ ಒಂದು ಪ್ರಶ್ನೆ ಕೇಳ್ರೆ, ತಲೆ ಕೆಟ್ಟದೆ, ನನಗೇನೋ ಈಗ ಆಗ್ತಾ ಇಲ್ಲ, ಸುಮ್ಮನೆ ಇದು ಬಿಡ್ರಿ ಅಂತ ಹೇಳ್ತಾರೆ. ಹಸುವಾಗಿದ್ದಾಗ ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅನ್ನಮಯ ದೇಹಕ್ಕೂ ಊಟ ಬೇಕು, ಬುದ್ಧಿಗೂ ಊಟ ಬೇಕು, ಇಲ್ಲದ್ರೆ ಅದು ಕೆಲಸ ಮಾಡೋದಿಲ್ಲ ಬುದ್ಧಿ. ಸೊ ಹಾಗೆ ಏಕಾದಶಿ ಪೂರ್ತಿ ಬುದ್ಧಿ ನಿಯಂತ್ರಣ ಆಯ್ತಂದರೆ ಮನಸ್ಸು ಆಟೋಮೆಟಿಕ್ಕಾಗಿ ನಿಯಂತ್ರಣ ಆಗ್ತದೆ. ಹಾಗೆ ಇಂದ್ರಿಯ ನಿಯಂತ್ರಣೆ ಮಾಡಿಕೊಂಡು ಭಗವಂತನ ಹತ್ರ ಇದ್ದು ಭಗವಂತನ ಚಿಂತನೆಯನ್ನು ಮಾಡ್ತಾ, ಮತ್ತು ದ್ವಾದಶಿ ಬೆಳಗಿನ ಜಾವ ಬೇಗ ಪಾರಣೆ ಮಾಡ್ತೇವೆ. ಬೇಗ ಪಾರಣೆಯನ್ನು ಮಾಡಿ ದ್ವಾದಶಿ ಪಾರಣೆಯನ್ನು ಮುಗಿಸಿ ಮತ್ತೆ ದ್ವಾದಶಿ ಪೂರ್ತಿ ಮತ್ತೆ ಏನೂ ತಗೊಳ್ಳೋದಿಲ್ಲ. ದ್ವಾದಶಿ ಕೂಡ ಒಪ್ಪತ್ತೇ ಊಟ ಮತ್ತೆ ಏನು ಸಂಜೆ ಮತ್ತೆ ಮರುದಿನವರೆಗೂ ಏನೂ ಇಲ್ಲ. ಈ ರೀತಿ ಮಾಡೋದನ್ನು ಅಖಂಡ ಏಕಾದಶಿ ವ್ರತ ಅಂತೇವೆ. ಇದು ಅಡ್ಜಸ್ಟ್ ಆಗಬೇಕು. ಈ ಥರ ನಾವು ಪ್ರಾರಂಭದಲ್ಲಿ ಭಾರಿ ಕಷ್ಟ ಆಗ್ತದೆ, ಆದರೆ ಅಡ್ಜಸ್ಟ್ ಆಗ್ತದೆ. ಸೊ ನಾವು ಮಾಡುವಂಥ ಉಪವಾಸ ಏನು? ಕೇವಲ ಏಕಾದಶಿ ಉಪವಾಸ. ಎಲ್ಲ ಕೂಡ ನಾಮ ಮಾತ್ರವಾಗಿರುತ್ತದೆ. ಏಕೆಂತಂದರೆ ಮರುದಿನ ಏಕಾದಶಿ ಅಂತಂದರೆ ಮುಂಚೆ, ನಾಳೆ ಏಕಾದಶಿ ಇದೆ ಅನ್ನ ಇರಲ್ಲ ಅಂಥೇಳಿ ಮುಂಚಿನ ದಿನ ಜಾಸ್ತಿ ತಿಂತೇವೆ. ವಿಶೇಷವಾದಂಥ ಊಟ ಮುಂಚಿನ ದಿನ ಮಾಮೂಲಾಗಾದರೆ ಹೇಗಿರುತ್ತೋ ಅದಕ್ಕಿಂತಲೂ ಡಬಲ್ ಇರ್ತದೆ. ಹೊತ್ತು ವಿಶೇಷವಾಗಿ ಚಪಾತಿ ಮಾಡಿ, ಸ್ವೀಕರಣೆ ಮಾಡಿ, ಅದಕ್ಕೆ ಏನೇನೋ ಹಾಕಿ, ಯಾಕಂದರೆ ನಾಳೆ ಉಪವಾಸಪ್ಪ, ನಾಳೆ ಏನಿಲ್ಲ ಮಾಡ್ತೇವೆ. ಮತ್ತು ಏಕಾದಶಿ ಹೊತ್ತು ಏನೂ ನೀರನ್ನು ಕೂಡ ಕುಡಿಯೋದಿಲ್ಲ. ಏಕಾದಶಿ ದಿನ ಏನು ಮಾಡ್ತೇವೆ? ಮರುದಿನ ಟಿಫನ್ ಬಗ್ಗೆ ಆಲೋಚನೆ ಮಾಡ್ತೇವೆ. ದ್ವಾದಶಿ ಮಧ್ಯಾಹ್ನ ದೋಸೆ ಮಾಡಲಿಕ್ಕೆ ಇಡ್ಲಿ ಹಿಟ್ಟು ಹಾಕೋಣ, ಅದರ ಬಗ್ಗೆ ಚಿಂತನೆ. ಮನೆಯಲ್ಲಿ ತುಂಬ ದಿನ ಆಯಿತು ಮನೆ ಕ್ಲೀನ್ ಮಾಡಿ, ಮನೆಯನ್ನು ಕ್ಲೀನ್ ಮಾಡಿಕೊಳ್ಳೋಣ, ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋಣ, ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಳ್ಳೋಣ, ದೇವಸ್ಥಾನ ಸ್ವಚ್ಛ ಮಾಡೋಣ. ಇದೇ ನಾವು ಏಕಾದಶಿ ಮಾಡೋದು. ಅದರಲ್ಲಿ ಬುದ್ಧಿ ಪ್ರಚಂಡವಾಗಿ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲ ಲೌಕಿಕ ವ್ಯವಹಾರಗಳು ಏಕಾದಶಿ ದಿನ ಇರುತ್ತೆ. ಅದು ಸ್ಟಾಪ್ ಆದರೆ ಆವಾಗ ನಿಜವಾದ ಏಕಾದಶಿ, ಅಖಂಡ ಏಕಾದಶಿ ವ್ರತ. ಬುದ್ಧಿ ಸ್ಟಾಪ್ ಆಗಬೇಕು. ಬುದ್ಧಿ ಸ್ಟಾಪ್ ಆಗದೇ ಇದ್ದರೆ ನಿಮಗೆ ಉಪವಾಸ ಮಾತ್ರವೇ. ಉಪವಾಸ ಕೂಡ ಅಲ್ಲ, ಶರೀರಕ್ಕೆ ತಿಂಡಿ ಹಾಕ್ತಾ ಇಲ್ಲ ಅಷ್ಟೇ. ಅದು ನಾವು ಮಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿರುವಂಥ ಬಡತನದಲ್ಲಿ ಒದ್ದಾಡೋರು ಕೂಡ ಇದೇ ವ್ರತ ಮಾಡ್ತಾರೆ. ಅವ್ರಿಗೇನಾದರೂ ಪುಣ್ಯ ಬರುತ್ತಾ? ಅವ್ರಿಗೆ ಆ ಚಿಂತನೆ ಇದೆಯಾ? ಎಷ್ಟೋ ಜನ ನ್ಯೂಟ್ರಿಷನ್ ಫುಡ್ ಇಲ್ಲ ನಮ್ಮ ದೇಶದಲ್ಲಿ, ಒಂದು ಹೊತ್ತು ಊಟ ಕೂಡ ಇಲ್ಲ ಹಂಗೆ ಒದ್ದಾಡ್ತಾ ಇರೋಂಥ ಜನ ಇದ್ದಾರೆ. ಏನು ಹಸಿದವರು ಇದ್ದಾರೆ, ಏನೂ ಸಿಗದೆ ಹಸಿದವರಿದ್ದಾರೆ. ಅವರು ಕೂಡ ಏಕಾದಶಿ ಮಾಡಿದಂಗೆ ತಾನೆ, ಅವ್ರ ಥರನೇ ನಾವು. ನಮ್ಮಲ್ಲಿ ಎಲ್ಲ ಪದಾರ್ಥ ಇದೆ, ಏನು ತಿಂತಾ ಇಲ್ಲ. ಅವ್ರಿಗೆ ಪಾಪ ಏನೂ ಇಲ್ಲ, ತಿಂತಾ ಇಲ್ಲ. ಆದರೆ ನಾವು ಏಕಾದಶಿ ವ್ರತ ಮಾಡಬೇಕಾದ್ರೆ ಸಿದ್ಧತೆ ಮಾಡಿಕೊಳ್ತೇವೆ. ಮುಂಚಿನ ದಿನ ಡಬಲ್ ಕೋಟ ಹುಟ್ಟು ತಗೊಳ್ತೇವೆ, ಮತ್ತು ಏಕಾದಶಿ 6 ದಿನ ಆದಮೇಲೆ ಮರುದಿನ ಮತ್ತು ಡಬಲ್ ಕೋಟ ಹುಟ್ಟು. ಬೆಳಗ್ಗೆ ಒಂದು ಸ್ಟ್ರಾಂಗ್ ಊಟ,
ಮಧ್ಯಾಹ್ನ ಸ್ಟ್ರಾಂಗ್ ಟಿಫನ್, ಮತ್ತೆ ರಾತ್ರಿ ಸ್ಟ್ರಾಂಗ್ ಊಟ. ಅಯ್ಯೋ ಏಕಾದಶಿ ಉಪವಾಸ ಇದ್ದೀರಿ, ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಇನ್ನು ಸ್ವಲ್ಪ 1-2 ಸೌಟ್ ಜಾಸ್ತಿ ಹಾಕ್ಕೊಳ್ತೇವೆ. ಇದು ಏಕಾದಶಿ ವ್ರತ. ಆದರೆ ಅಖಂಡ ಏಕಾದಶಿ ವ್ರತ ಯಾಕೆ ಮಾಡ್ತಾ ಇದ್ರು ಅಂತಂದರೆ, ಶಾಸ್ತ್ರೋಕ್ತವಾಗಿ ಹೇಳ್ತಾರೆ, ಒಂದು ಮೊದಲನೇ ಪ್ರಯೋಜನ ದೇಹದ ನಿಯಮ ಶಿಸ್ತು ಪಾಲನೆಗಾಗಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಿಮಗೆ ಧರ್ಮ ಸಾಧನ ಮಾಡಬೇಕಾದ್ರೆ ಶರೀರವನ್ನು ಹೆಚ್ಚಿನ ದಿನ ಇಟ್ಕೊಳ್ಬೇಕು. ಹಾಗಾಗಿ ನೀವು ಫಸ್ಟ್ ಆರೋಗ್ಯ ನೋಡಿಕೊಳ್ಳಿ, ಶರೀರ ಫ್ಲೆಕ್ಸಿಬಲ್ ಆಗಿರಬೇಕು. ಆ ಫ್ಲೆಕ್ಸಿಬಿಲಿಟಿಗೋಸ್ಕರ ನಾವು ಮಾಡ್ತೇವೆ. ಆಹಾರವನ್ನು ಹಾಕದೆ, ದೇಹಕ್ಕೂ ಮನಸ್ಸಿಗೂ ಆಹಾರವನ್ನು ಹಾಕದೆ ನಾವು ಒಂದು ಡಿಸಿಪ್ಲೈನನ್ನು ಫಾಲೋ ಆಗ್ತೇವೆ. ಇದು ಆಯುರ್ವೇದ ಪ್ರಕಾರ ಆರೋಗ್ಯ ಸೂತ್ರ ಅಂತ ಹೇಳ್ತೇವೆ. ಇವತ್ತು ಕೂಡ ಭಾಳ ಜನ ಹೇಳ್ತಾರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಫಾಸ್ಟಿಂಗ್ ಮಾಡಿದರೆ ನಮ್ಮ ದೇಹಕ್ಕೆ ತುಂಬ ಆರೋಗ್ಯ ಅಂತೇಳಿ ಜಪಾನ್ ಶಾಸ್ತ್ರಜ್ಞಗೆ ಒಬ್ಬ ನೋಬೆಲ್ ಬಹುಮತಿ ಕೊಟ್ಟಿದ್ದಾರೆ. ಅದನ್ನು ನೋಡಿ ಸ್ಟಾರ್ಟ್ ಮಾಡೋರು ಭಾಳ ಜನ ಇದ್ದಾರೆ. ಯಾರಿಗೆ ಈ ಥರ ಮಾಡಲಿಕ್ಕೆ ಆಗೋದಿಲ್ವೋ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆದರೂ ಮಾಡಿ, ಅಟ್ಲೀಸ್ಟ್ 14 to 15 hours ಆದರೂ ಈ ಸ್ಟಮಕ್ಕನ್ನು ಕ್ಲೀನಾಗಿ ಇಟ್ಟುಕೊಳ್ಳಿ. ಅದನ್ನು ಶುರು ಮಾಡಿದ್ದೇವೆ. ಇದು ಯಾವುದಕ್ಕಾಗಿ? ಸಾಧನೆಗೆ ಪ್ರಾರಂಭದ ಸ್ಟೆಪ್ ಅಷ್ಟೇ, ಮತ್ತು ಆರೋಗ್ಯ ಪಾಲನೆಗಾಗಿ. ಇದು ಎಲ್ಲರೂ ಮಾಡಬೇಕಾದ್ದೆ. ನಾವು ಆರೋಗ್ಯ ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡ್ತಾ ಒಂದು ದಿನ ರೆಸ್ಟ್ ಕೊಡಬೇಕು. ಅದು ಆಯುರ್ವೇದವೇ ಹೇಳುತ್ತೆ. ಪ್ರತ್ಯೇಕವಾಗಿ ಏಕಾದಶಿ ವ್ರತ ಅಂತ ಏನಿಲ್ಲ. ಪ್ರಾರಂಭ ಇದೆ. ಎರಡನೇ ಉದ್ದೇಶ ಏನು? ಇಂದ್ರಿಯಗಳ ನಿಗ್ರಹಕ್ಕಾಗಿ. ಇಂದ್ರಿಯಗಳಂದ್ರೆ ಸಂಸ್ಕೃತದಲ್ಲಿ ಹೃಷಿಕಗಳು ಅಂತೇವೆ. ಹೃಷಿಕಗಳಿಗೆ ಈಶ ಯಾರು? ಋಷಿಕೇಶ. ಋಷಿಕೇಶನಿಗೋಸ್ಕರ ಒಂದು ದಿನ ನಾವು ಮೀಸಲಿಡ್ತೇವೆ. ಅದೇ ಏಕಾದಶಿ ವ್ರತ. ವೃಶ್ಚಿಕಗಳು ಎಷ್ಟಿವೆ? ಏಕಾದಶ ಇಂದ್ರಿಯಗಳು ಅಂತೇವೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು. ಅದಕ್ಕೆ ಏಕಾದಶ ಇಂದ್ರಿಯಗಳು ಅಂತೇವೆ. ಆ ಏಕಾದಶ ಇಂದ್ರಿಯಗಳ ನಿಯಂತ್ರಣೆಗಾಗಿ ಏಕಾದಶಿಯ ದಿನ ಋಷಿಕೇಶನನ್ನು ಆರಾಧನೆ ಮಾಡ್ತೇವೆ. ಏಕೆಂದರೆ ಧ್ಯಾನವನ್ನು ಯಾರಂದರೆ ಅವರು ಮಾಡೋಂಗಿಲ್ಲ, ಭಗವಂತನನ್ನೇ ಮಾಡಬೇಕು. ನಿಮಗೆ 6ನೇ ಅಧ್ಯಾಯದಲ್ಲಿ ಕೊನೆಯದಲ್ಲಿ ಯಾರನ್ನ ಬೇಕಾದರೂ ಉಪಾಸನೆ ಮಾಡ್ಬೋದು. ಭಾಳ ಜನ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಆದರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ, ಮುಂದಿನ ಒಳ್ಳೆಯ ಸದ್ಗತಿ ಜನ್ಮ ಬರಬೇಕು ಅಂದರೆ ಭಗವಂತನನ್ನೇ ಉಪಾಸನೆ ಮಾಡಬೇಕು. ಹಾಗಾಗಿ ನಾವೇನು ಮಾಡ್ತೇವೆ? ಭಗವಂತನನ್ನು ಉಪಾಸನೆ ಮಾಡ್ತೇವೆ. ಹೃಷಿಕೇಶ ಭಗವಂತನಿಗೆ, ಹೃಷಿಕಗಳಿಗೆ ಒಡೆಯನಾದವನು ಯಾರು? ಇಂದ್ರಿಯಗಳಿಗೆ ಒಡೆಯನಾದವನು ಯಾರು? ಯಜ್ಞ ವಿಜ್ಞಾನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥ, ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಯಂತ್ರಣ ಮಾಡುವಂಥವನು ಯಾರು? ಭಗವಂತ. ಅಂಥವನಿಗೋಸ್ಕರ, ಅಂಥವನನ್ನು ಏಕಾದಶಿ 11ನೇ ದಿನ 11 ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡ್ತೇವೆ. ಅದು ಇಂದ್ರಿಯಗಳ ನಿಗ್ರಹಕ್ಕಾಗಿ ಏಕಾದಶಿ ವ್ರತ. ಅದರಲ್ಲಿ ಬುದ್ಧಿಯ ಪಾರ್ಟಿಸಿಪೇಷನ್ ಇರಲ್ಲ, ಮನಸ್ಸನ್ನ ಪಾರ್ಟಿಸಿಪೇಷನ್ ಇರಲ್ಲ. ಇವರು 2 ಪಾರ್ಟಿಸಿಪೇಷನ್ ಅದು, ಇಂದ್ರಿಯಗಳ ಪಾರ್ಟಿಸಿಪೇಷನ್ ಇರಲ್ಲ. ಅಂದರೆ ಅವತ್ತು ನಿಯಂತ್ರಣ ಆದಂಗೆ ಅಲ್ವಾ? ಏನು ನಮ್ಮ ತಲೆಗೆ ಬರಲ್ಲ, ಅವತ್ತು ಏನು ನಾವು ಆಲೋಚನೆ ಮಾಡಲ್ಲ. ಹೊಟ್ಟೆಯಲ್ಲಿ ಹುಟ್ಟು ಬೀಳದಿದ್ರೆ ನೀವೇನು ಆಲೋಚನೆ ಮಾಡಲಿಕ್ಕಾಗಲ್ಲ. ಮನಸ್ಸಲ್ಲಿ ಭಗವಂತನನ್ನು ಮಾತ್ರ ನೋಡ್ತಾ ಇದ್ದರೆ ಸಾಕು, ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಸಾಕು. ಅಟ್ಲೀಸ್ಟ್ ಏನು ಸ್ಮರಣೆ ಮಾಡಿದ್ರೆ ಸುಮ್ಮನೆ ಕೂತಿದ್ರೆ ಸ್ವಲ್ಪ ದಿನ ಈ ಏಕಾದಶಿ ವ್ರತ ಅಭ್ಯಾಸ ಆದ ಮೇಲೆ ಆಮೇಲೆ ಬೇಕಾದ್ರೆ ಭಗವಂತನ ನೆನೆಸ್ಬೋದು. ಹೀಗೆ 2ನೇ ಪ್ರಯೋಜನ ಇಂದ್ರಿಯಗಳ ನಿಯಂತ್ರಣೆ. 3ನೇ ಪ್ರಯೋಜನ ಮೃತ್ಯು ಚಿಂತನೆ. ಸಾಯೋ ಸಮಯದಲ್ಲಿ ಹೇಗಿರುತ್ತೆ ಅಂತಂದರೆ, ನಿಮಗೆ ICUಲಿ ಹಾಕ್ತಾರೆ. ಒಂದು 16 ಜನ ಬೆಡ್ಡುಗಳ ಕೂಡ ಹಾಕಿಟ್ಬಿಟ್ಟಿರ್ತಾರೆ. ಅದರಲ್ಲಿ ನಾವು ಒಬ್ಬರು, ಯಾರೂ ಬರೋಂಗಿಲ್ಲ. ಒಂದು ಟೈಮ್ ಇರುತ್ತೆ, ಬೆಳಗ್ಗೆ 7:00 ಅಥವಾ ಒಂದು 15 minutes ಮಾತ್ರ, ಒಂದು 3 ಜನಕ್ಕೆ ಮಾತ್ರ ಪರ್ಮಿಷನ್ ಒಳಗೆ ಹೋಗಲಿಕ್ಕೆ. ಅದಕ್ಕೆ ಮೇಲೆ ಏನು ಮಾಡಲ್ಲ. ನಾವೇನು ಮಾಡ್ತೇವೆ? ಯಾರಾದರೂ ಹಾಸ್ಪಿಟಲ್ನಾಗಿದ್ದಾನೆ ಅಂತಂದರೆ ಒಂದು ಸಲ ಹೋಗಿ ನೋಡಿ ಬಂದ್ಬೋಣ. ಹೊಟ್ಟೋದ್ರೆ ಹೆಂಗೆ, ಅವ್ನ ಮನೆ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಒಂದು ಸಲ ಹೋಗಿ ನೋಡ್ಕೊಂಡು ಬಂದ್ಬೋಣ. ಬಂದು ಬಳಗ ಎಲ್ಲ ರೆಡಿ ಆಗಿಬಿಡ್ತಾರೆ. ಇವತ್ತು ನಾವು ನೋಡಬೇಕು ಅಂತ, ಇವತ್ತು ನಾವು ತುಂಬ ದೂರದಿಂದ ಬಂದಿದ್ದೇವೆ, ಇವತ್ತು ನಾವು ನೋಡ್ತೇವೆ. ಅವ್ರೇನು ಮಾಡ್ತಾರೆ? ಸ್ಪೆಷಲ್ ಸೂಟ್ ಕೊಡ್ತಾರೆ, ಮಾಸ್ಕ್ ಹಾಕ್ಕೋಬೇಕು. ಇವತ್ತು ನಾವು ಮಾಸ್ಕ್ ಹಾಕ್ಕೊಂಡಾಗ ಇವತ್ತು ನಮಗೆ ಅಭ್ಯಾಸ ಆಗಿದೆ. ಯಾರ ಫೀಲಿಂಗು, ನಗ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಆ ಮಾಸ್ಕ್ ಹಾಕ್ಕೊಂಡು ಹೋಗಿ ಒಳಗೆ ಕಳಿಸ್ತಾರೆ. ಅವನು ದೂರದಿಂದ ನೋಡ್ಬೇಕು ಅವನ ಫೇಸನ್ನು. ಅವನಿಗೆ ಶರೀರೆಲ್ಲ ಪೈಪುಗಳು ಇಟ್ಬಿಟ್ಟು ಅವನು ಆರ್ತನಾದಗಳಿಂದ ಬಾಯಲ್ಲಿ ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತಾನೆ. ನಾಲಿಗೆ ಹೊರಗೆ ಬಂದುಬಿಟ್ಟಿರ್ತದೆ. ಇವನು ಅವನನ್ನು ನೋಡಿ ಇನ್ನಿಷ್ಟು ಭಯ, ಇವನಿಗೆ ಗಾಬರಿ ಆಗ್ತದೆ. ಏನಪ್ಪ ಇಂಥ ಸ್ಥಿತಿ ಬಂದಿದೆ, ನಾಳೆ ನಮಗೆ ಮಾತ್ರ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಇವನು ಚಿಂತನೆ ಮಾಡ್ತಾ ಇರ್ತಾನೆ. ನೋಡೋನು ಅವನೇನು ಮಾಡ್ತಿದ್ದಾನೆ? ಬಂದವನು ಯಾರು? ಬಳಗ ಬಂದನ. ಸೊ ಅವನು ಹಿಂಗೆ ತಲೆ ಅಲ್ಲಾಡಿಸ್ತಾನೆ, ಏನೋ ಮಾತಾಡ್ತಾನೆ, ಆದರೆ ಒಳಗಿನ ಫೀಲಿಂಗ್ಸ್ ಇವನಿಗೆ ಅರ್ಥ ಆಗೋದಿಲ್ಲ.
ಅವನೇನಾದರೂ ಸ್ವಲ್ಪ ನಕ್ಕರೆ ಓ ನಗ್ತಾ ಇದ್ದಾನೆ, ಹಾಗಾಗಿ ನನಗೇನು ಚಿಂತೆ ಇಲ್ಲ ಇರ್ಬೋದು. ಮಾಸ್ಕ್ ಹಾಕ್ಬಿಟ್ಟಿರ್ತಾರೆ ಅವನಿಗೊಂದು ಸ್ಪೆಷಲ್ ಸೂಟ್. ಸೊ ಅವನು ಕೂಡ ಇವನಿಗೆ ಪೇಷಂಟ್ ಥರನೇ ಕಾಣ್ತಾನೆ. ಅಯ್ಯೋ ಇವನು ಪೇಷಂಟ್ ಥರನೇ ಇದ್ದಾನೆ, ಇವನು ನನಗೇನು ಭರವಸೆ ಕೊಡ್ತಾನೆ. ಹಾಗಾಗಿ ಇವನಿಗೂ ಹೆದರಿಕೆ, ಅವನಿಗೂ ಹೆದರಿಕೆ, ಈ ಥರ ಇರ್ತದೆ. ಆದರೆ ಸಾಯೋ ಸಮಯದಲ್ಲಿ ICU ಇದ್ದಾಗ ನೀರು ಬಾಯಾರಿಕೆ ಆಗ್ತದೆ, ಅವ್ರು ನೀರು ಕೊಡಲ್ಲ, ನೀರು ಕುಡಿಬಾರ್ದು, ನೀರು ಕುಡಿದ್ರೆ ಮತ್ತೆ ಯೂರಿನರ್ಸ್ಗೆ ಹೋಗಬೇಕು, ಕಷ್ಟ ಆಗ್ತದೆ, ನೀರು ಕೊಡೋದಿಲ್ಲ. ತಿನ್ನಬೇಕು ಅನಿಸ್ತದೆ, ಟ್ಯಾಬ್ಲೆಟ್ಸ್ ಬಿಟ್ಟರೆ ಏನು ತಿನ್ನಬಾರ್ದು. ಯಾರನ್ನ ಬಂದರೆ ಅವರನ್ನು ಮಾತಾಡಬೇಕನ್ನಿಸ್ತದೆ, ಬಾಯಿಗೆ ಒಂದೇನೋ ಹಾಕ್ಬಿಟ್ಟಿರ್ತಾರೆ, ಮಾತಾಡಲಿಕ್ಕೆ ಬರೋದಿಲ್ಲ. ನೋಡಬೇಕು ಅನಿಸ್ತದೆ, ಕಣ್ಣಲ್ಲಿರುವಂಥ ಇಂದ್ರಿಯಗಳು ವಿಚಿತ್ರ ಮಾಡಿಕೊಳ್ತಾ ಇರುತ್ತೆ, ಎಲ್ಲ ಮಸ್ಕ ಕಾಣ್ತಾ ಇರ್ತದೆ, ಬ್ಲರ್ರಾಗಿ ಕಾಣ್ತಾ ಇರ್ತದೆ. ಬಂದವನು ಯಾರೊಂದು ಕೂಡ ಇವನಿಗೆ ಗೊತ್ತಾಗಲ್ಲ. ಮಗ ಬಂದನ, ಯಾರು ಬಂದರು ಯಾರೂ ಗೊತ್ತಾಗೋದಿಲ್ಲ. ನೋಡಬೇಕು ಅಂತಿರುತ್ತೆ, ಯಾರೂ ಗೊತ್ತಾಗೋದಿಲ್ಲ. ಅವನೇನೋ ಪಾಪ ಮಾತಾಡ್ತಾನೆ. ಸಾಯೋ ಸಮಯದಲ್ಲಿ ಹೇಗಿರುತ್ತೆ ಅಂದರೆ ಈ ಏನು ಕೇಳಿಸೋದಿಲ್ಲ, ಅವನೇನೋ ಪಾಪ ಮಾತಾಡ್ತಾ ಇರ್ತಾನೆ, ನಮಗೇನು ಕೇಳಿಸೋಲ್ಲ. ಆವಾಗಿನ್ನ ಹೆದರಿಕೆ ಜಾಸ್ತಿ ಆಗುತ್ತೆ. ಅಯ್ಯೋ ನಂಗೆ ಸಾವಿನ ಸಮಯ ಬಂದ್ಬಿಟ್ಟಿದೆ, ಏನೂ ಕೇಳಿಸ್ತಾ ಇಲ್ಲ. ಸೊ ಈ ಥರ ಇದ್ದಾಗ ಅದು ಮೃತ್ಯು ಸಮಯದಲ್ಲಿ ಹಾಗಿರುತ್ತೆ. ಬಾಯಾರಿಕೆ ಆಗುತ್ತೆ, ಕುಡಿಯೋಕ್ಕೂ ಆಗೋದಿಲ್ಲ, ತಿನ್ನಬೇಕನ್ಸತ್ತೆ ತಿನ್ನೋಕ್ಕಾಗೋದಿಲ್ಲ, ಮಾತಾಡ್ಬೇಕನ್ಸತ್ತೆ ಕಾಣೋದಿಲ್ಲ, ಬಾಯಿ ಶಬ್ದ ಬರೋದಿಲ್ಲ, ಕೇಳಬೇಕನ್ಸತ್ತೆ ಕಿವಿ ಕೆಲಸ ಮಾಡಲ್ಲ, ನೋಡ್ಬೇಕನ್ಸತ್ತೆ ಕಣ್ಣು ಕೆಲಸ ಮಾಡಲ್ಲ. ಚರ್ಮವನ್ನು ಅಟ್ಲೀಸ್ಟ್ ಕೈಯನ್ನು ಹಿಡ್ಕೊಂಡು ಮುಟ್ಟಿದ್ರೆ ಅವನಿಗೆ ಸ್ಪರ್ಶ ಲೌಲ್ಯವೇ ಇರೋದಿಲ್ಲ, ಸ್ಪರ್ಶೇ ಇರೋದಿಲ್ಲ. ಹಾಗಿರುತ್ತೆ ಸಾವಿನ ಸಮಯ. ಆ ಥರ ಯುದ್ಧಕ್ಕಿದ್ದಾಗ ಸಡನ್ನಾಗಿ ನಮಗೆ ಬಂದರೆ ಭಯ ಆಗಿಬಿಡುತ್ತೆ. ಇನ್ನು ಆ ಭಯದಲ್ಲಿ ಭಗವಂತನ ಸ್ಮರಣೆ ಮಾಡೋದಿಲ್ಲಿ ಆಗೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಏಕಾದಶಿ ವ್ರತವನ್ನು ಮಾಡಿದರೆ, ಏಕಾದಶಿ ವ್ರತವನ್ನು ಮಾಡಿದಾಗ ಕೂಡ ಹಾಗೇ ಇರುತ್ತೆ. ಹಸುವಾಗತ್ತೆ, ತಿನ್ನೋಕ್ಕಾಗಲ್ಲ, ಯಾಕಂದರೆ ನಿಯಮ ಇಟ್ಕೊಂಡಿದ್ದೇವೆ. ಕೇಳಬೇಕು ಅಂತ ಅನಿಸುತ್ತೆ, ಶಕ್ತಿ ಇಲ್ಲ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಮಾತಾಡಬೇಕು ಅನಿಸುತ್ತೆ, ಜಠರೇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಅದಕ್ಕೆ ನೋಡಿ ನಿದ್ರಾಣ ಆಗೋಗ್ಬಿಟ್ಟಿರ್ತೆ ಅವ್ರಿಗೆ. ಅವ್ರು ಏನು ಮಾತಾಡೋಕ್ಕೂ ಆಗಲ್ಲ. ನೀವು ಒಂದು ದಿನೆಲ್ಲ ಫಾಸ್ಟಿಂಗ್ ಇರಿ, ಏನು ಮಾತಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮೃತ್ಯು ಸಮಯದಲ್ಲಿ ಹೆಂಗಿರ್ತೋ ಹಾಗಿರುತ್ತೆ. ಆ ಥರ ಏಕಾದಶಿಗಳು, ಒಂದು ಹಲವಾರು ಏಕಾದಶಿಗಳು ಮಾಡಿದ್ರೆ ನಾವು ಟ್ರೈನಪ್ ಆಗಿಬಿಡ್ತೇವೆ. ಆವಾಗ ಏನಾಗುತ್ತೆ, ಮರಣ ಸಮಯದಲ್ಲಿ ಕೂಡ ಏನು ತಿನ್ನಕ್ಕಾಗದೆ ಏಕಾದಶಿ ಉಪವಾಸವನ್ನೇ ಮಾಡಿದ್ದೇವೆ, ಇದೇನು ದೊಡ್ಡ ಕಷ್ಟ ಹಾಗೆ ಅನಿಸುತ್ತೆ. ಧೈರ್ಯವಾಗಿರ್ತಾನೆ, ಭಗವಂತನ ಚಿಂತನೆ ಮಾಡ್ಬೋದು. ಅದಕ್ಕೆ ಮೃತ್ಯು ಚಿಂತನೆಗಾಗಿ ಬೇಕು. ಕೊನೆಯದಾಗಿ ಏನಾಗುತ್ತೆ, ಬ್ರಹ್ಮರಂಧ್ರದಿಂದ ನಿರ್ಗಮನ. ಈಗ ನೋಡಿ, ಏಕಾದಶಿ ವ್ರತ, ಏಕಾದಶಿ 11ನೇ ತಿಥಿಯ ಮೇಲೆ 11 ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡಿ 11ನೇ ರಂಧ್ರದಿಂದ ಹೊರಗೆ ಹೋಗಬೇಕು. ನಮಗೆ ಮನುಷ್ಯನಿಗೆ ನವರಂಧ್ರಗಳು ಅಂತ ಹೇಳ್ತೇವೆ, ಆದರೆ ಏಕಾದಶ ರಂಧ್ರಗಳು ಅಂತ ಹೇಳುತ್ತೆ ಶಾಸ್ತ್ರ. ನವರಂಧ್ರಗಳು ನಮಗೆ ಗೊತ್ತಿದೆ. 10ನೇ ರಂಧ್ರ ಯಾವುದು ಅಂತಂದರೆ ಹೊಕ್ಕಳು, ನಾಭಿ. ಅದು ಈ ಪ್ರಪಂಚಕ್ಕೆ ಬರುವ ಸಮಯದಲ್ಲಿ ಓಪನ್ ಆಗುತ್ತೆ, ಬಂದ ಮೇಲೆ ಕ್ಲೋಸ್ ಆಗುತ್ತೆ. ನಾವು ಈ ಪ್ರಪಂಚಕ್ಕೆ ಬಂದಾಗ ಓಪನ್ ಆಗೋದು ಹೊಕ್ಕಳು, ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಕೊನೆಗೆ 11ನೇ ಇಂದ್ರಿಯ ರಂಧ್ರ ಯಾವುದು, ಬ್ರಹ್ಮರಂಧ್ರ. ಅದು ಪ್ರಪಂಚವನ್ನು ಬಿಟ್ಟು ಹೋದಾಗ ಓಪನ್ ಆಗುತ್ತೆ, ಅಷ್ಟವರೆಗೂ ಅದು ಕ್ಲೋಸ್ ಆಗೇ ಇರುತ್ತೆ. ಆ 11ನೇ ರಂಧ್ರದಿಂದ ಹೊರಗೆ ಹೋಗೋದೇ ಮೋಕ್ಷಕ್ಕೆ ಸಾಧನೆ. ಅದಕ್ಕೆ ಹಿಂದಿನವರು 11ನೇ ರಂಧ್ರದಿಂದ ಹೋಗ್ತಿದ್ರು. ಅದಕ್ಕೆ ನಮಗೆ ಬಹಳಷ್ಟು ಕಥೆಗಳನ್ನು ನಾವು ನಡೆದಿದ್ದು ನೋಡ್ತೇವೆ. ಈ ವಾದಿರಾಜರು, ಎಷ್ಟೋ ಜನ ಮಹಾನುಭಾವರು ಸಜೀವ ಬೃಂದಾವನರಾಗ್ತಾರೆ. ಬೃಂದಾವನ ಯಾಕ್ರಿ ಆಗಬೇಕು ಅಂತಂದರೆ, ಅವರು 11ನೇ ರಂಧ್ರ, ಈ ತಮ್ಮ ಇಂದ್ರಿಯಗಳ ಶಕ್ತಿಯನ್ನೆಲ್ಲ ಕೂಡ ಒಂದು ಕಡೆ ಸೆಂಟ್ರಲೈಸ್ಡ್ ಮಾಡಿ ಎಲ್ಲ ಪವರನ್ನು ವಿತರಣೆ ಮಾಡ್ಕೊಳ್ತಾರೆ. ಶರೀರದಲ್ಲಿ ಎಷ್ಟು ಪ್ರಾಣಶಕ್ತಿ, ಎಲ್ಲ ಶಕ್ತಿಗಳನ್ನ ವಿತರಣೆ ಮಾಡಿ ಅದನ್ನು ಸೆಂಟ್ರಲೈಸ್ಡ್ ಮಾಡಿ ಸಡನ್ನ ಬೈ ಫೋರ್ಸಾಗಿ ಮೇಲೆ ಹೋಗೋಂಗೆ ಮಾಡ್ತಾರೆ. ಆ ಮೇಲೆ ಹೋದಾಗ ಏನಾಗುತ್ತೆ, ಈ ಬ್ರಹ್ಮರಂಧ್ರ ಒಡೆದು ರಕ್ತ ಬರುತ್ತೆ, ಎಲ್ಲರಿಗೂ ರಕ್ತ ಮೇಲೆ ಚಿಮ್ಮತ್ತ ಹಾಗೆ ಪ್ರೆಷರ್ ಆಗಿ ಜೀವ ಹೊಟ್ಟೋಗುತ್ತೆ ಮೇಲೆ. ಆ ಭಯಾನಕವಾದಂಥದ್ದು ನೋಡಿದ್ರೆ ಜನಗಳು ಗಾಬರಿಗೊಳ್ತಾರೆ ಅಂಥೇಳಿ, ಜನಗಳಿಗೆ ಕಾಣಬಾರ್ದು ಅಂತೇಳಿ ಬೃಂದಾವನಸ್ಥರಾಗ್ತಾರೆ. ಅದು ಒಳಗೆ ನಡೆಯುವಂಥ ಪ್ರೊಸೆಸ್ ಅದು. ಆದರೆ ನಮಗೇನಾಗುತ್ತೆ, ಒಳಗೆ ಇದ್ದಾರೆ ಅಂತ ಅಂದುಕೊಳ್ತೇವೆ. ಒಳಗೆ ಬ್ರಹ್ಮರಂಧ್ರದಿಂದ ಅವ್ರು ಹೊರಗೆ ಹೊಟ್ಟೋಗ್ತಾರೆ. ಇನ್ನು ಕೆಲವೊಂದು ಜನ ದೇಶಾಟನ ಹೊಟ್ಟೋಗ್ತಾರೆ, ಅದೃಶ್ಯರಾಗ್ಬಿಡ್ತಾರೆ. ಬ್ರಹ್ಮರಂಧ್ರದಿಂದ ಹೊರಗೆ ಹೊಟ್ಟೋಗ್ತಾರೆ.
ಇಂಥದ್ದು ನಾವು ಆಳವಾಗಿ ಚಿಂತನೆ ಮಾಡಿದಾಗ ಬರ್ತದೆ. ಸೊ ಬ್ರಹ್ಮರಂಧ್ರ, ಈಗ ಎಷ್ಟೋ ಸಲ ಏನಾಗುತ್ತೆ, ಜೀವ ನವರಂಧ್ರಗಳಿಂದ ಎಲ್ಲೋ ಒಂದು ಕಡೆ ಹೊಟ್ಟೋಗಿರುತ್ತೆ. ನಾವು ಕೆಲವೊಂದು ಸಾಂಪ್ರದಾಯದಲ್ಲಿ ನೋಡ್ತೇವೆ, ನವರಂಧ್ರಗಳಿಂದ ಜೀವ ಯಾವತ್ತೋ ಹೊಟ್ಟೋಗಿರುತ್ತೆ. ಆಮೇಲೆ ಏನು ಮಾಡ್ತೇವೆ, ಬ್ರಹ್ಮರಂಧ್ರದಿಂದ ಹೋಗಬೇಕು ಅಂದರೆ ತಲೆ ಮೇಲೆ ಸ್ವಲ್ಪ ಗಾಯ ಮಾಡಿ ಅದಕ್ಕೆ ಮತ್ತೆ ಮೆಣಸು ಕಾಳು ಏನೇನೋ ಇಡ್ತೇವೆ ನಾವು. ಅದು ಸುಮ್ಮನೆ ನಾವು ಸಂಪ್ರದಾಯ ಮಾಡ್ತೇವೆ ಅಷ್ಟೇ, ಅದಕ್ಕೆ ಏನೂ ಲಾಜಿಕ್ ಏನೂ ಇಲ್ಲ. ಯಾಕೆಂದರೆ ಜೀವ ಹೋಗಬೇಕು. ಜೀವ ಯಾವಾಗ ಹೊರಗೆ ಹೋದ್ಮೇಲೆ ನಾವು ಮಾಡ್ತೇವೆ. ಬದುಕಿದ್ದಾಗೆ ಮಾಡಿದ್ರೆ ಏನಾಗ್ತದೆ, ಜೀವ ನೋವಾಗ್ತದೆ, ನೋಡಲಿಕ್ಕೆ ಭಯಾನಕವಾಗಿ ಕಾಣ್ತದೆ, ಅದೊಂದು ರಾಕ್ಷಸ ಕೃತ್ಯ ಇದ್ದಂಗೆ ಕಾಣುತ್ತೆ. ಅದಕ್ಕೆ ನಾವು ಹೋದ್ಮೇಲೆ ಮಾಡ್ತೇವೆ. ಆದರೆ ಈ ಪ್ರಾಸೆಸ್ಸೆಲ್ಲ ಹಿಂದೆ ಏನಿತ್ತು, ಸಜೀವ ಬೃಂದಾವನವಾಗಿ ಒಳಗೆ ಹೊಟ್ಟೋಗ್ತಾ ಇದ್ರು. ಒಳಗೆ ಹೋಗಿ ಅವರಿಗೆ ಒಂದು ಸಾಧನೆಯನ್ನು ಮಾಡಿ, ತಪಸ್ಸನ್ನು ಮಾಡಿ, ಎಲ್ಲ ಶಕ್ತಿಯನ್ನು ಸೆಂಟ್ರಲೈಸ್ಡ್ ಮಾಡಿ ಒಂದು ಸಲ ಬ್ರಹ್ಮರಂಧ್ರವನ್ನು ಫೋರ್ಸಾಗಿ ಒದಿತದೆ. ಅದು ಹೊರಗೆ ಬಂದ್ಬಿಡ್ತದೆ. ಆ ಸಮಯದಲ್ಲಿ ರಕ್ತ ಗಿಕ್ತ ಎಲ್ಲ ಹೊರಗೆ ಬರುತ್ತೆ. ಬಟ್ ಬೃಂದಾವನದೊಳಗಿದ್ದಾರೆ ಕಾರಣ ನಮಗೇನು ಗೊತ್ತಾಗಲ್ಲ. ಇದು ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದರೆ. ಇಲ್ಲ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡಿದ್ರೆ ಒಳಗೆ ಇದ್ದಾರೆ, ಸಜೀವವಾಗಿದ್ದಾರೆ, ಹಾಗೂ ಕೂಡ ಚಿಂತನೆ ಮಾಡಿ, ಏನೂ ತಪ್ಪಿಲ್ಲ. ಸೊ ಹೀಗೆ ಬ್ರಹ್ಮರಂಧ್ರದಿಂದ ನಿಗ್ರಹ ಆಗಬೇಕು ಅಂದರೆ ಒಳಗೆ ಶಕ್ತಿ ಇರಬೇಕು. ಶಕ್ತಿ ಇರಬೇಕಂದ್ರೆ ದೇಹ ಪಾಲನೆಯನ್ನು ಮಾಡಬೇಕು. ಇಂದ್ರಿಯಗಳೇ ಎಲ್ಲ ಶಕ್ತಿಯನ್ನು ಕನ್ಸ್ಯೂಮ್ ಮಾಡಿಬಿಟ್ರೆ ಇನ್ನು ಬ್ರಹ್ಮರಂಧ್ರದಿಂದ ಹೊರಗೆ ಹೋಗೋದು ಹೇಗೆ? ಇಲ್ಲ, ಅಸಲು ಮೃತ್ಯು ಚಿಂತನೆ ಮಾಡಲಿಕ್ಕೂ ಆಗಲ್ಲ. ಈ ಸಮಯದಲ್ಲಿ ನಾನು ಹೊರಗೆ ಬರಬೇಕು ಅಂದರೆ ಮೃತ್ಯು ಚಿಂತನೆ ಗೊತ್ತಿರಬೇಕಲ್ಲ. ಸೊ ಅದಕ್ಕಾಗಿ ಹಿಂದಿನವರು ಅಖಂಡ ಏಕಾದಶಿ ವ್ರತವನ್ನು ಈ 4 ಆಸ್ಪೆಕ್ಟ್ಸಲ್ಲಿ ಮಾಡ್ತಾಯಿದ್ರು. ಇದರಲ್ಲಿ ಇವತ್ತು ನಾವು ಮಾಡುವ ಏಕಾದಶಿ ಒಂದು ಶಿಸ್ತು ಪಾಲನೆ. ಆ ಶಿಸ್ತು ಕೂಡ ಮಾಡಬೇಕು ಅಂತಂದರೆ ಅಖಂಡ ಏಕಾದಶಿ ವ್ರತ ಮಾಡಬೇಕು. ಬಟ್ ಏನೋ ನಾಮಮಾತ್ರವಾಗಿ ನಾವು ಮಾಡ್ತಾ ಇದ್ದೇವೆ. ಏಕಾದಶಿ ಮಾತ್ರ ಫಾಸ್ಟಿಂಗ್ ಇಡ್ತೇವೆ, ದಶಮಿ ಮತ್ತು ದ್ವಾದಶಿ ಡಬಲ್ ಕೋಟ ಹಾಕ್ತೇವೆ. ಇದು ಶಿಸ್ತು ಕೆಳಗೆ ಬರೋದೇ ಇಲ್ಲ. ಅದು ಆ ಕ್ಯಾಟಗರಿ ಕೆಳಗೆ ಕೂಡ ಬರೋದಿಲ್ಲ. ಯಾಕಂದರೆ ಓವರ್ ತಿನ್ನಬಾರ್ದಲ್ವ. ನಾರ್ಮಲಾಗಿ ತಿಂದರೆ ಓಕೆ. ದಶಮಿ ಯಾವ ಥರ ಇರ್ತೀವೋ ಅದೇ ಥರ ಇದ್ದು, ಏಕಾದಶಿ ಏನು ತಿನ್ನದೆ, ದ್ವಾದಶಿ ಕೂಡ ಸಿಂಪಲ್ ಆಗಿದ್ದರೆ ಅದು ಶರೀರಕ್ಕೆ ಆರೋಗ್ಯ. ಅತಿಯಾಗಿ ಆಹಾರ ತಿನ್ನಬಾರ್ದು. ಯುಕ್ತಾಹಾರ ವಿಹಾರಸ್ಯ. ಅತಿಯಾಗಿ ಆಹಾರ ತಿನ್ನೋದಾಗಲಿ, ಮನಸ್ಸನ್ನು ಹಸಿಯಾಗಿ ಸುತ್ತಿಸೋದಾಗಲಿ ಮಾಡಬಾರ್ದು. ಅತಿಯಾಗಿ ಆಹಾರ ತಿಂದರೆ ಏನಾಗ್ತದೆ, ಮತ್ತು ದೇಹದ ರೋಗ ಆಗ್ತದೆ. ಅಲ್ಲಿ ಇನ್ನು ಉಪವಾಸ ಮಾಡಿ ಏನು ಉಪಯೋಗ? ಉಪವಾಸ ಅಂದರೆ ಹತ್ತಿರ ವಾಸ ಮಾಡೋದು, ಭಗವಂತನ ಹತ್ತಿರ ವಾಸ ಮಾಡೋದು. ಆ ಕಾನ್ಸೆಪ್ಟೇ ಫಸ್ಟ್ ಇರಲ್ಲ. ಎಲ್ಲ ಆವತ್ತಿನ ದಿನ ಉಪವಾಸ ಇದ್ದು ದೇವರ ರೂಮಲ್ಲೇ ಕೂತು ಏನೋ ಒಂದು ಪುಸ್ತಕ ಚಿಂತನೆ ಮಾಡೋದು, ಪ್ರವಚನ ಕೇಳೋದು, ದೇವರ ರೂಮಲ್ಲೇ ಇದ್ದು ಬಿಡಬೇಕು. ನಮಗೆ ದೇವರೆಲ್ಲಿದ್ದಾನೆ? ದೇವರ ಕೋಣೆಯಲ್ಲಿದ್ದಾನೆ. ದೇವರ ಹತ್ತಿರ ಇರಬೇಕು ಅಂದ್ರೆ ಎಲ್ಲಿರಬೇಕು? ದೇವರ ಕೋಣೆಯಲ್ಲಿರ್ಬೇಕು ತಾನೆ. ಏಕಾದಶಿ ಉಪವಾಸ ಮಾಡ್ತಾ ನಾನೆಲ್ಲ ಆಫೀಸುಗಳಲ್ಲಿ ಎಲ್ಲೆಲ್ಲ ಮಾಡ್ಕೊಂಡು ಏನು ಪ್ರಯೋಜನ? ಇದು ಶಾಸ್ತ್ರೋಕ್ತವಾಗಿ ಆಲೋಚನೆ ಅಂದರೆ ನಾವು ಅಟ್ಲೀಸ್ಟ್ ಏನೋ ಸ್ವಲ್ಪ ಆದರೂ ಮಾಡ್ತಾ ಇದ್ದೇವೆ, ಒಳ್ಳೆಯದೇ, ತಪ್ಪೇನೂ ಅಲ್ಲ. ಆದರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಆ ಪ್ರಯತ್ನ ಪ್ರಾರಂಭದಲ್ಲೇ ಇರಬಾರ್ದು. ಆದರೆ ನಾವು ಇಷ್ಟು ಮಾಡೋಣ್ರಿ ಸಾಕು, ಜಾಸ್ತಿ ಬೇಡ, ನಮ್ಮ ಕೈಯಲ್ಲೆಲ್ಲ ಆಗಲ್ಲ. ಇದು ಹೇಗಿರುತ್ತೆ ಅಂದರೆ, ಸಿನಿಮಾಕ್ಕೆ ಹೋಗಿ ನೋಡಿ ಅಷ್ಟು ಬೇಕಾದಂಥ ಶಕ್ತಿ ದುಡ್ಡು ನಮಗಿಲ್ಲ ರೀ. ನಾವು ಹೋಗಿ ವಾಲ್ ಪೋಸ್ಟರ್ ನೋಡ್ಕೊಂಬಂದ್ಬೇಡ ಸಾಕು. ಹೇಗಿದೆ? ಮನೆಯನ್ನೆಲ್ಲ ಕಟ್ಟಾಕಲ್ಲ, ನಮ್ಮ ಕೈಲಿ ಆಗಲ್ರಿ. ಯಾರ್ದನ್ನ ಮನೆ ಇದ್ದರೆ ಒಂದು ಸಲ ನೋಡ್ಕೊಂಬಂದ್ಬೇಡ, ತೃಪ್ತಿ ಆಗುತ್ತೆ, ಸಾಕು. ಏನೋ ಶರೀರದಲ್ಲಿ ರೋಗ ಇರುತ್ತೆ, ಅಯ್ಯೋ ಅಷ್ಟು ದುಡ್ಡು ಕೊಟ್ಟು ಆಪ್ರೇಷನ್ ಮಾಡೋಕೆ ನಮ್ಮ ಕೈಲಿ ಆಗಲ್ರಿ. ಡಾಕ್ಟ್ರ್ ಹತ್ರ ಹೋಗಿ ಹೇಗೆ ಆಪ್ರೇಷನ್ ಮಾಡ್ತಾರೆ ಕೇಳಿ ಬಂದ್ಬಿಡೋಣ ಸಾಕು. ಅಥವಾ ಯಾರನ್ನ ಆಪ್ರೇಷನ್ ಮಾಡ್ತಾರೆ ನೋಡ್ಬಿಡೋಣ, ಯೂಟ್ಯೂಬಲ್ಲಿ ನೋಡ್ಬಿಡೋಣ, ನಮಗೆ ಆರಾಮಾಗ್ಬಿಡುತ್ತೆ. ಇದು ಹೇಗಿದೆ? ಹಾಗೆ ಪ್ರಯತ್ನ ಮಾಡದೆ ಕೇವಲ ಒಂದು ಉಪವಾಸ ಮಾತ್ರ ಮಾಡಿ ಅಲ್ಲೇ ಬಿಟ್ಟುಬಿಡ್ತೀನಿ ಅಂತಂದರೆ ಹೀಗೆ ಇರುತ್ತೆ. ಮುಂದುವರಿಬೇಕು. ಉಪವಾಸ ಮಾಡ್ತಾ ಅದನ್ನೇ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಮಾಡ್ತಾ, ಅಟ್ಲೀಸ್ಟ್ ಒಂದು ದಿನ ನಾವು ಉಪವಾಸ ಇರಲಿಕ್ಕಾಗ್ತಾ ಇದೆ, ಸ್ವಲ್ಪ ಬುದ್ಧಿಯನ್ನು ನಿಯಂತ್ರಣೆ ಮಾಡೋಣ, ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡೋಣ, ದೇವರ ಕೋಣೆಯಲ್ಲಿ ಒಂದು ದಿನ ಇದ್ದು ಕೂತು ನೋಡೋಣ, ಮತ್ತು ಏನಾದರೂ ಇದೇ ಥರ ಅಭ್ಯಾಸ ಮಾಡೋಣ, ಇಂದ್ರಿಯಗಳ ನಿಗ್ರಹ ಆಗ್ತಾ ಇದೆ ಅಂತ ಪರೀಕ್ಷೆ ಮಾಡೋಣ, ಸಾಯೋ ಸಮಯದಲ್ಲಿ ಹೇಗಿರುತ್ತೆ ಅಂತ ಮೃತ್ಯು ಚಿಂತನೆ ಮಾಡೋಣ. ಈ ಥರ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಈ ಜನ್ಮದಲ್ಲದ್ರೂ ಯಾವುದೋ ಒಂದು ಜನ್ಮದಲ್ಲಿ ಭಗವಂತನ ಚಿಂತನೆ ಬರುತ್ತೆ. ಅದರ್ವೈಸ್ ಪುನರಪಿ ಜನನಂ ಪುನರಪಿ ಮರಣಂ ಹೀಗಿರುತ್ತೆ. ಇದು ಸಾಯುವ ಸಮಯದಲ್ಲಿ ಇರಬೇಕಾದಂಥ ಸ್ಥಿತಿ. ಇದನ್ನು ಆಳವಾಗಿ ಚಿಂತನೆ ಮಾಡದೇ ಇದ್ದರೆ ಯಾವಾಗೋ ಒಂದು ಜನ್ಮದಲ್ಲಿ ಮಾಡಲೇಬೇಕು. ಆ ಯಾವಾಗ ಮಾಡ್ತಿರೋ ಆ ಜನ್ಮದವರೆಗೂ ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ಈ ಸೈಕಲ್ ಇರುವಂಥ ವಿಚಾರವೇ.
ನವರಂಧ್ರಗಳಲ್ಲಿ ಯಾವುದೋ ಒಂದು ರಂಧ್ರದಿಂದ ಹೊರಗೆ ಹೋಗಬೇಕು, ಮತ್ತೆ ಒಳಗೆ ಬರಬೇಕು. ಇದೇ ಆಗ್ತದೆ ಜೀವನ. ಹಾಗಾಗಿ ಇದನ್ನು ಆಳವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಕೇವಲ ಶ್ಲೋಕವನ್ನು ಕಂಪ್ಲೀಟ್ ಮಾಡೋದ್ರಿಂದ ದುಡ್ಡು ಏನು ಬರೋದಿಲ್ಲ. ಅದನ್ನು ಚಿಂತನೆ ಮಾಡಿ ಅಂತರಂಗ ಸಾಧನೆ ಮಾಡಿಕೊಳ್ಳಬೇಕು. ಬಾಹ್ಯ ಕರ್ಮಗಳೆಲ್ಲ ಕೂಡ ಅಂತರಂಗ ಸಾಧನೆಗೋಸ್ಕರವೇ ಅಂತಂಬುದು ನಾವು ತಲೆಯಲ್ಲಿಟ್ಟುಕೊಂಡು ಮಾಡಬೇಕು. ಇದು ಈ ಶ್ಲೋಕದ ಅರ್ಥ. ಮತ್ತು ಸಮಯಾತೀತವಾಗಿದೆ. ಇದರ ಬಗ್ಗೆ ಮತ್ತೆ ಇಷ್ಟು ವಿಚಾರ ನಾವು ಬರುವಂಥ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.